ಗಣ್ಯರನ್ನ ವೇದಿಕೆ ಮೇಲೆ ಆಹ್ವಾನಿಸಬೇಕು ಅಂತ ಕೇಳ್ಕೊಳ್ತೇನೆ. ಶುಭೋದಯ. ಶುಭಾರಂಭವೇ ಯಶಸ್ಸಿನ ಅಡಿ. ಈ ಸುಂದರವಾದ ನುಡಿಮುತ್ತನ್ನು ಸಂಕೇತಿಸುವ ಕಾರ್ಯಕ್ರಮವಾದಂತಹ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆಯಡಿ ಮಂಗಳೂರು ಮೀನುಗಾರಿಕೆ ಬಂದರಿನ ಆಧುನೀಕರಣ ಕಾಮಗಾರಿದ್ದೇವೆ. ಮೀನುಗಾರರ ಹಿತಕ್ಕಾಗಿ ರೂಪಿತವಾದ ಈ ಯೋಜನೆಯು ಅಭಿವೃದ್ಧಿಯ ಹೊಸ ಅಧ್ಯಾಯಕ್ಕೆ ಬಾಗಿಲು ತೆರೆದಂತಾಗಿದೆ. ಇದರ ಯಶಸ್ವಿ ಪೂರ್ಣತೆಗೆ ಎಲ್ಲರ ಸಹಕಾರ ಅಗತ್ಯ ಅಂತ ಹೇಳ್ತಾ ಇಂದಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ನನಗೆ ತುಂಬ ಸಂತೋಷವಾಗುತ್ತಿದೆ. ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದ ಮೊದಲಿಗೆ ಸ್ವಾಗತ. ಅತಿಥಿ ದೇವೋಭವ ಎಂಬ ನಾಣ್ಣುಡಿಯಂತೆ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ಮಾನ್ಯ ಮೀನುಗಾರಿಕೆ ನಿರ್ದೇಶಕರು ಬೆಂಗಳೂರಾದಂತಹ ಶ್ರೀ ದಿನೇಶ್ ಕುಮಾರ್ ಕಳ್ಳೇರ್ ಸರ್ ಇವರು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಜೊತೆಗೆ ಪ್ರಾಸ್ತಾವಿಕವಾಗಿ ಸಹ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೇನೆ. ಈ ಒಂದು ಸುಂದರ ಮುಂಜಾನೆ ಒಂದು ಸಮಾರಂಭ, ಶಂಕುಸ್ಥಾಪನೆ ಸಮಾರಂಭಕ್ಕೆ ಆಗಮಿಸಿರುವ ನಿಮ್ಮೆಲ್ಲರ ನೆಚ್ಚಿನ ಮತ್ತು ಮೀನುಗಾರ ಸಮುದಾಯದವರೇ ಆದ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಶ್ರೀ ಮಂಕಾಳೇಶ್ ವೈದ್ಯ ಸರ್ ಅವರೇ, ಹಾಗೆ ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಸ್ಥಳೀಯ ವಿಧಾನಸಭಾ ಸದಸ್ಯರಾದ ಶ್ರೀ ವೇದವಾಸ್ ಕಾಮತ್ರವರೇ, ಹಾಗೆ ಕರಾವಳಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಳೆಯ ಸ್ನೇಹಿತರು ಆದಂಥ ಶ್ರೀ ಎ ಗಪೂರ್ ಅವರೇ, ಹಾಗೆ ಚೇತನ್ ಬೆಂಗ್ರೇರವರೇ, ಅನಿಲ್ ಕುಮಾರ್ ಅವರೇ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಮೀನುಗಾರ ಮುಖಂಡರುಗಳೇ, ವಿವಿಧ ಸಂಘ ಸಂಘಟನೆಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಮೀನುಗಾರರೇ ಮತ್ತು ಇಲ್ಲಿ ಬಂದಿರುವ ಎಲ್ಲ ದೃಶ್ಯ ಮತ್ತು ಮುದ್ರಣ ಮಾಧ್ಯಮದ ಮತ್ತು ಸಾಮಾಜಿಕ ಜಾಲತಾಣಗಳ ಮಿತ್ರರೇ, ಬಹುಶಃ ಈ ಒಂದು ಮಂಗಳೂರಿನ ಮೀನುಗಾರಿಕೆ ಬಂದರಿನಲ್ಲಿ ಇದೊಂದು ಒಳ್ಳೆಯ ಸುವರ್ಣ ದಿನ ಅಂತ ಹೇಳ್ಬೋದು. ಯಾಕಂತೇಳಿದರೆ ಇದೇ ವರ್ಷದಲ್ಲಿ ಈ ಒಂದು ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆಯಡಿಯಲ್ಲಿ 37.5 ಕೋಟಿ ವೆಚ್ಚದಲ್ಲಿ ಈ ಒಂದು ಬಂದರನ್ನು ಸ್ಮಾರ್ಟ್ ಮತ್ತು ಇಂಟಿಗ್ರೇಟೆಡ್ ಹಾರ್ಬರ್ ಆಗಿ ನಾವೊಂದು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಇದಕ್ಕೆಲ್ಲ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ಯೋಜನೆ ಬರಬೇಕಾದ್ರೆ ನಮ್ಮ ಮೀನುಗಾರಿಕೆ ಸಚಿವರ ಪಾತ್ರ ಬಹಳ ದೊಡ್ಡದಿದೆ. ಅವರಿಗೆ ನಾವೆಲ್ಲರೂ ಒಂದು ಚಪ್ಪಾಳೆ ಮೂಲಕ ಧನ್ಯವಾದ. ಅದೇ ರೀತಿ ಇನ್ನೊಂದು ಕಾರ್ಯಕ್ರಮ, ನಮ್ಮ ಮಂಗಳೂರು 3ನೇ ಹಂತದ ಕಾರ್ಯಕ್ರಮ 2014ರಿಂದ ಬಾಕಿ ಇದ್ದಂಥ ಕಾರ್ಯಕ್ರಮ, ಅದು ಮುಂದುವರಿದಂಥ ಕಾಮಗಾರಿಗಳನ್ನು ನಾವು ಮಾಡಲಿಲ್ಲ. ಅದಕ್ಕೂ ಸಹ ನಮ್ಮ ಕ್ಯಾಬಿನೆಟ್ಟಲ್ಲಿ ಅದಕ್ಕೆ 49.50 ಕೋಟಿಗಳಿಗೆ ಒಂದು ಅನುಮೋದನೆ ಕೊಡಿಸಿದ್ದಾರೆ ನಮ್ಮ ಮೀನುಗಾರಿಕೆ ಸಚಿವರು. ಅದು ಸಹ ಈ ಒಂದು ಕಾಮಗಾರಿ ಈಗಾಗಲೇ ಪ್ರಾರಂಭ ಆಗಿದೆ. ಬಹುಶಃ ಇವೆರಡು ಕಾಮಗಾರಿಗಳು ಪ್ರಾರಂಭ ಆದಮೇಲೆ ಈ ಒಂದು ನಮ್ಮ ಏನು ಕಂಜೆಷನ್ ಇವತ್ತು ಏನಿದೆ, ಟ್ರಾಫಿಕ್ಕು ಮತ್ತು ವೆಹಿಕಲ್ ಮೂವ್ಮೆಂಟು, ಇದು ಮುಂದಿನ ದಿನಗಳಲ್ಲಿ ಕಮ್ಮಿ ಆಗುತ್ತೆ ಅಂತ ನಾನಾದರೂ ಭಾವಿಸಿದ್ದೇನೆ. ಹಾಗೆ ಇಲ್ಲಿ ಮೀನುಗಾರರ ಮುಖಂಡರುಗಳ ಅಭಿಮತನೂ ಅದೇ ಆಗಿರ್ತದೆ. ಸೊ ಈ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ನೆಚ್ಚಿನ ಮೀನುಗಾರಿಕೆ ಸಚಿವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹಾಗೂ ಎಲ್ಲ ಆಯೋಜಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಈ ಶಂಕುಸ್ಥಾಪನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಸ್ಥಳೀಯ ವಿಧಾನಸಭಾ ಸದಸ್ಯರಾದ ಶ್ರೀ ವೇದವಾಸ್ ಕಾಮತ್ ಸರ್ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಕರಾವಳಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಎ ಗಪೂರ್ ಸರ್ ಅವರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ. ಈ ಯೂನಿಯನ್ನ ಅಧ್ಯಕ್ಷರಾದ ಶ್ರೀ ಚೇತನ್ ಬೆಂಗ್ರೇರಿಗೂ ಸ್ವಾಗತ ಕೊಡ್ತೇನೆ. ಅನಿಲ್ ಕುಮಾರ್ ಅವರು ಸಹ ವೇದಿಕೆ ಮೇಲಿದ್ದಾರೆ, ಅವ್ರಿಗೂ ಸಹ ಇಲಾಖೆಯ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ವಿವಿಧ ಸಂಘಟನೆಗಳ, ವಿವಿಧ ಮೀನುಗಾರ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಬೇರೆ ಬೇರೆ ಯೂನಿಯನ್ನಿನ ಅಧ್ಯಕ್ಷರುಗಳು ಹಾಗೂ ಎಲ್ಲ ಮೀನುಗಾರ ಮುಖಂಡರುಗಳಿಗೆ ಸ್ವಾಗತ ಕೊಡ್ತಾ, ಮುಂದಿನ ದಿನಗಳಲ್ಲಿ ಹಾರ್ಬರ್ ಒಳ್ಳೆಯ ರೀತಿಯಲ್ಲಿ ಒಂದು ನಿರ್ವಹಣೆ ಆಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ತಾವೆಲ್ಲ ಸಹ ನಮಗೆ ಸಹಕಾರ ಕೊಡಬೇಕಾಗುತ್ತೆ. ನಿಮ್ಮ ಸಹಕಾರ ಇದ್ದರೆ ನಮ್ಮ ಇಲಾಖೆ ಮುಂದುವರಿಯೋಕ್ಕಾಗುತ್ತೆ. ನಮ್ಮ ಮೀನುಗಾರಿಕೆ ಸಚಿವರ ನೇತೃತ್ವದಲ್ಲಿ ನಾವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋಕ್ಕೆ ನಾವು ಇಲಾಖೆ ಅಧಿಕಾರಿಗಳು ಸಹ ತಯಾರಿದ್ದೀವಿ ಅಂತ ಇಲ್ಲಿ ಹೇಳ್ತಾ ತಮ್ಮ ಸಹಕಾರನ ಮುಂದೆನೂ ಸಹ ಬಯಸ್ತೀನಿ. ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೆ ಸ್ವಾಗತವನ್ನು ಕೋರಿದಂತಹ ಶ್ರೀ ದಿನೇಶ್ ಕುಮಾರ್ ಕಳ್ಳೇರ್, ಮಾನ್ಯ ಮೀನುಗಾರಿಕೆ ನಿರ್ದೇಶಕರು ಬೆಂಗಳೂರು, ಇವರಿಗೂ ಸಹ ಇಲಾಖಾ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೀನಿ. ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘ
ಮಂಗಳೂರು ಇವರ ವತಿಯಿಂದ ವೇದಿಕೆಯ ಮೇಲಿರುವ ಗಣ್ಯರಿಗೆ ಗೌರವ ಸಮರ್ಪಣೆ. ಇದೀಗ ಹಸಿಮೀನು ವ್ಯಾಪಾರಸ್ಥರ ಸಂಘ ಇವರ ವತಿಯಿಂದ ಮಾನ್ಯ ಮೀನುಗಾರಿಕೆ ಸಚಿವರಿಗೆ ಗೌರವ ಸಮರ್ಪಣೆ. ಸೀ ಫುಡ್ ಬಯರ್ಸ್ ಅಸೋಸಿಯೇಷನ್ ಮಂಗಳೂರು ಇವರ ವತಿಯಿಂದ ಸಚಿವರಿಗೆ ಗೌರವ ಸಮರ್ಪಣೆ. ಈಗ ಹಸಿಮೀನು ವ್ಯಾಪಾರಸ್ಥರ ಸಂಘದ ವತಿಯಿಂದ ಮಾನ್ಯ ಮೀನುಗಾರಿಕೆ ನಿರ್ದೇಶಕರು ಬೆಂಗಳೂರು ಇವರಿಗೆ ಗೌರವ ಸಮರ್ಪಣೆ ಆಗ್ತಾ ಇದೆ. ಸೀ ಫುಡ್ ಬಯರ್ಸ್ ಅಸೋಸಿಯೇಷನ್ ವತಿಯಿಂದ ಮಾನ್ಯ ಸಚಿವರಿಗೆ ಗೌರವ ಸಮರ್ಪಣೆ. ಫಿಶರೀಸ್ ಮಂಗಳೂರು ಇವರ ವತಿಯಿಂದ ಮಾನ್ಯ ಸಚಿವರಿಗೆ ಗೌರವ ಸಮರ್ಪಣೆ. ಟ್ರಾಲ್ ಬೋಟ್ ಮೀನುಗಾರರ ಸಹಕಾರಿ ಸಂಘ ಮಂಗಳೂರು ಇವರ ವತಿಯಿಂದ ಮಾನ್ಯ ಸಚಿವರಿಗೆ ಗೌರವ ಸಮರ್ಪಣೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಎಂ.ಎ. ಗಫೂರ್ ಮಾನ್ಯ ಅಧ್ಯಕ್ಷರು ಕರಾವಳಿ ಅಭಿವೃದ್ಧಿ ಮಂಡಳಿ ಮಂಗಳೂರು ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಲಿದ್ದಾರೆ. ಸಮಾರಂಭದ ಅಧ್ಯಕ್ಷರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಯುತ ವೇದವಾಸ್ ಕಾಮತ್ ಅವರೇ, ಇವತ್ತು ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಲಿಕ್ಕೆ ಕಾರಣೀಭೂತರು ಈ ಒಂದು ಬಂದರಿನ ಬಹಳಷ್ಟು ದುರಾವಸ್ಥೆಯನ್ನು ಕಂಡು ತನ್ನ ಮೀನುಗಾರಿಕಾ ಇಲಾಖೆಯ ಮಂತ್ರಿಯಾಗಿ ಈ ಯೋಜನೆ ಭಾರತ ಸರ್ಕಾರದ 50% ಮತ್ತು ರಾಜ್ಯ ಸರ್ಕಾರದ 50% ಹಣವನ್ನು ಕ್ರೋಢೀಕರಣ ಮಾಡಿ ಸಂಪುಟ ಸಭೆಯ ಅನುಮತಿಯನ್ನು ಪಡೆದು ಇವತ್ತು ಈ ಭಾಗಕ್ಕೆ ಬಂದು ಮೀನುಗಾರರ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ನಮ್ಮೊಂದಿಗೆ ಇರ್ತಕ್ಕಂಥ ಈ ಒಂದು ಶಂಕುಸ್ಥಾಪನೆಯನ್ನು ನೆರವೇರಿಸಿರ್ತಕ್ಕಂಥ ಮಾನ್ಯ ಶ್ರೀಯುತ ಮಾಕಾಳು ವೈದ್ಯ ಅವರೇ, ನಮ್ಮ ಇಲಾಖೆಯ ಇನ್ನು ನಮ್ಮನ್ನ ಸೇರ್ಕೊಳ್ಳುವರಿದ್ದಾರೆ ನಮ್ಮ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಕೌಟ ಅವರು. ಅದೇ ರೀತಿಯಲ್ಲಿ ಇವತ್ತು ನಮ್ಮೊಂದಿಗೆ ಇರ್ತಕ್ಕಂಥವರು ಈ ಜಿಲ್ಲೆಯಲ್ಲಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿ ಇವತ್ತು ರಾಜ್ಯದ ಈ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಮಾನ್ಯ ಶ್ರೀಯುತ ದಿನೇಶ್ ಕುಮಾರ್ ಅವರೇ, ಉಪನಿರ್ದೇಶಕರೇ, ಮೀನುಗಾರಿಕಾ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ನಡೆದಿರ್ತಕ್ಕಂಥ ವಿವಿಧ ಮೀನುಗಾರಿಕಾ ಸಂಘಟನೆಗಳ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳು, ಕರಾವಳಿ ಭಾಗ ಒಂದು ಮೀನುಗಾರರು ಇತರ ಸಮುದಾಯಗಳು ಸೇರಿ ಒಟ್ಟಾಗಿ
ಒಂದು ದೋಣಿಯಲ್ಲಿ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮದಾಗಿದೆ. ಒಂದು ಕಡೆಯಲ್ಲಿ ಮೀನು ಹಿಡಿಯತಕ್ಕಂಥ ಜನ, ಒಂದು ಕಡೆಯಲ್ಲಿ ಮೀನು ಮಾರಾಟ ಮಾಡ್ತಕ್ಕಂಥ ಜನ, ಒಂದು ಕಡೆ ಮೀನನ್ನು ವಿದೇಶಕ್ಕೆ ಕಳಿಸ್ಕೊಡ್ತಕ್ಕಂಥ ಜನರು ಕೂಡ ಇದರಲ್ಲಿ ಸೇರುವುದರ ಮೂಲಕ ಅತಿ ಹೆಚ್ಚು ಇವತ್ತು ಏನಾದರೂ ವಿದೇಶ ವಿನಿಮಯ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಬರುವಂಥ ಒಂದು ವ್ಯವಸ್ಥೆಯಲ್ಲಿ ಮೀನುಗಾರಿಕೆ ಇಲಾಖೆ ಕೂಡ ಅದು ಪ್ರಮುಖವಾಗಿದೆ. ಆ ಮೂಲಕ ಇವತ್ತು ಮಾನವ ಸಂಪನ್ಮೂಲ ಭಾಳ ದೊಡ್ಡ ಒಂದು ಕೊಡುಗೆಯಾಗಿ ಬಂದಿದೆ. ನಾವೆಲ್ಲ ಪ್ರಾಥಮಿಕ ಶಾಲೆಗಳನ್ನು ಮೀನುಗಾರಿಕಾ ಶಾಲೆಗಳಲ್ಲಿ ಕಲ್ತವ್ರು. ಅಂದಿನ ದಿನಗಳಲ್ಲಿ ಒಂದು 100 ವರ್ಷಕ್ಕೆ ಹಿಂದೆಯೂ ಕೂಡ ಈ ಮೀನುಗಾರಿಕಾ ಸಮುದಾಯ ಶಿಕ್ಷಣದ ಬಗ್ಗೆ ದೊಡ್ಡ ಒಂದು ಹೆಜ್ಜೆಯನ್ನು ಇಟ್ಟಿತ್ತು ಎಂಬುದು ಕೂಡ ಈ ಅವಿಭಜಿತ ಜಿಲ್ಲೆಯ ಇತಿಹಾಸ. ಆ ಮೂಲಕ ಅಂದಿನ ದಿನಗಳಲ್ಲಿ ಕೂಡ ಸ್ಕಿಲ್ ಡೆವಲಪ್ಮೆಂಟ್ಗೆ ಒಂದು ಆದ್ಯತೆಯನ್ನು ಕೊಟ್ಟು ಏನು ಹಗ್ಗ ತಯಾರಿಕೆ ಶಾಲೆಗಳಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಆ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮೀನುಗಾರಿಕಾ ಸಮುದಾಯ ಮಾಡ್ಕೊಂಡು ಬಂದಿತ್ತು. ಮಾತ್ರವಲ್ಲ, ನನಗೆ ರಾಣಿ ಅಬ್ಬಕ್ಕರ ನೆನಪಾಗ್ತದೆ. ರಾಣಿ ಅಬ್ಬಕ್ಕರ ಚರಿತ್ರೆಯನ್ನು ಓದಿದಾಗ ಬ್ರಿಟಿಷರ ವಿರುದ್ಧ, ಫ್ರೆಂಚರ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿರ್ತಕ್ಕಂತಹ ಮಹಿಳೆಯ ಸೈನ್ಯದಲ್ಲಿರ್ತಕ್ಕಂಥವರು ಕೂಡ ಮೀನುಗಾರರು ಮತ್ತು ಮುಸ್ಲಿಮರಾಗಿದ್ದರು ಎಂಬುದು ಕೂಡ ಇದು ಇತಿಹಾಸ. ಈ ಇತಿಹಾಸವನ್ನು ಯಾರಿಂದಲೂ ಕೂಡ ಮರೀಲಿಕ್ಕಾಗುವುದಿಲ್ಲ. ಈ ಸಮುದಾಯದ ಜನ ಈ ಜಿಲ್ಲೆಯನ್ನು ಕಟ್ಟಿದ್ದಾರೆ, ಈ ರಾಜ್ಯವನ್ನು ಕಟ್ಟಿದ್ದಾರೆ, ಕರಾವಳಿಯನ್ನು ಕಟ್ಟಿದ್ದಾರೆ. ಇವತ್ತು ಮಲ್ಪೆಯಲ್ಲಿ ಕೂಡ ಪೂರ್ಣ ಪ್ರಮಾಣದ ಬಂದರಾಗಿದೆ. ಈ ಬಂದರು ಕೂಡ ಮುಂದಿನ ದಿನಗಳಲ್ಲಿ ಪೂರ್ಣ ಪ್ರಮಾಣದ ಬಂದರಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು, ಈ ದೇಶದ ನಮ್ಮ ಮೀನುಗಾರಿಕಾ ಇಲಾಖೆಯ ಸಚಿವರುಗಳು, ಅಂದು ನಮ್ಮ ಇಂದಿರಾ ಗಾಂಧಿ ಅವರಿದ್ದಾಗ ಈ ಇಲಾಖೆಗೆ ಇದನ್ನು ಕೃಷಿ ಇಲಾಖೆಗೆ ಸೇರಿಸ್ತಕ್ಕಂಥ, ಇದಕ್ಕೆ ಇರ್ತಕ್ಕಂಥ ಎಲ್ಲ ಟ್ಯಾಕ್ಸ್ಗಳನ್ನ ಎಕ್ಸಂಪ್ಷನ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಅಂದು ಮಾಡಿರ್ತಕ್ಕಂಥದ್ದು ಕೂಡ ಅದು ಇತಿಹಾಸ. ಇವತ್ತು ನಮ್ಮ ಡೀಸೆಲ್ ಸಬ್ಸಿಡಿ ಇರ್ಬೋದು, ನಮ್ಮ ಬೇರೆ ಬೇರೆ ಯೋಜನೆಗಳೇನಿದೆ ಅದಕ್ಕೆ ಈ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಮೀನುಗಾರಿಕಾ ಇಲಾಖೆಗಳ ಮನೆಗಳನ್ನು ಅವರಿಗೆ ಬಡವರಿಗೆ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕೂಡ ನಮ್ಮ ಮಾನ್ಯ ಸಚಿವರು ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಕಾರಣ, ನಾನು ಇತ್ತೀಚಿನ ದಿನಗಳಲ್ಲಿ ಕಳೆದ 1.5 ತಿಂಗಳಲ್ಲಿ ಕರಾವಳಿ ಅಭಿವೃದ್ಧಿ ಮಂಡಳಿಯ ಒಂದು ಪ್ರಥಮ ಅಧ್ಯಕ್ಷ ಮತ್ತು ಹೊಸ ಅಧ್ಯಕ್ಷರಾದ ಮೇಲೆ ಕರಾವಳಿ ಭಾಗದಲ್ಲಿ ಪ್ರವಾಸ ಮಾಡಿದಾಗ ಕರಾವಳಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಬಂದರುಗಳ ಒಂದು ಅಭಿವೃದ್ಧಿಯಲ್ಲಿ ತನ್ನದೇ ಆದಂಥ ದಿಕ್ಕಿನಲ್ಲಿ ಅವರು ಹೋಗ್ತಾ ಇದ್ದಾರೆ. ಮಾತ್ರ ಇಲ್ಲಿ ಮೀನುಗಾರಿಕಾ ಬೋಟ್ಗಳನ್ನು ನೋಡಿದಾಗ ಒಂದೊಂದು ಬೋಟ್ಗಳು ಪರ್ಸಿಯನ್ ಬೋಟ್ಗಳಿಗಿಂತಲೂ ಕೂಡ ಎತ್ತರದಲ್ಲಿದೆ ಎಂಬುದನ್ನು ನೋಡಿದಾಗ ಇದು ಬೋಟ ಅಥವಾ ಶಿಪ್ಪ ಎಂಬ ಭಾವನೆಯಲ್ಲಿ ಅವರು ಮಾತಾಡಿದ್ರ ಕಾರಣ ನಮ್ಮ ಬೋಟ್ಗಳು ಮತ್ತಷ್ಟು ಎತ್ತರ ಆಗಬೇಕು ಎಂಬುದು ಅವರ ಕನಸು. ನಮ್ಮ ಜಿಲ್ಲೆಯ ಒಂದು ಅಭಿವೃದ್ಧಿಯಲ್ಲಿ ಮೀನುಗಾರರು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಕೊಡುಗೆಯನ್ನು ಕೊಡುವಲ್ಲಿ ಕೂಡ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ಇವತ್ತು ಸರ್ಕಾರಗಳು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಮಾಕಾಳ್ ವೈದ್ಯ ಅವರು ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಒಬ್ಬ ಕರಾವಳಿ ಭಾಗದಿಂದ ಬಂದಿದಂತ ಒಂದು ಆಸ್ತಿ ಅದು. ಯಾವ ರೀತಿಯಲ್ಲಿ ಹಿಂದಿನ ಮೀನುಗಾರಿಕಾ ಸಚಿವರು ನಡೆದುಕೊಂಡು ಬಂದಿದ್ರು ಅದೇ ರೀತಿಯಲ್ಲಿ ಇವತ್ತು ಕೂಡ ಅವರು ನಡೀತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಕರಾವಳಿ ಮಂಡಳಿಯ ಅಧ್ಯಕ್ಷನ ಮನೆಯಲ್ಲಿ ಈ ಭಾಗದ ಇವತ್ತೆಲ್ಲ ಜನಪ್ರತಿನಿಧಿಗಳು ಬೇರೆ ಬೇರೆ ಕಾರಣದಿಂದ ಬರ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ನಾವು ಬೆಳಿಗ್ಗೆ ಉಳ್ಳಾಳದಲ್ಲಿ ಬೀಚ್ ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸವನ್ನ ಫಾದರ್ ಮುಲಾಸ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಹಾಕೊಂಡಿದ್ದು. ಅದಕ್ಕೆ ಸ್ಪೀಕರ್ ಅವರು ಬರ್ತೇನೆ ಅಂತ ಹೇಳಿದ್ರು. ಆದ್ರೆ ಕೊನೆ ಗಳಿಗೆಯಲ್ಲಿ ಅವರ ಕಾರ್ಯಕ್ರಮಗಳು ರದ್ದಾಗಿದೆ. ಸ್ಪೀಕರ್ ಅವರು ಬರಬೇಕಾಗಿತ್ತು. ಅವರ ಶುಭಾಶಯಗಳನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಂಡು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೂ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾನ್ಯ ಮಂತ್ರಿಗಳಿಗೆ, ವಿಶೇಷವಾಗಿ ಸಭೆಯ ಅಧ್ಯಕ್ಷರಾದ ವೇದವಾಸ್ ಕಾಮತ್ ಅವರಿಗೆ, ನಿಮ್ಗೆಲ್ರಿಗೂ ಕೂಡ ವಿಶೇಷವಾಗಿ ನಮ್ಮ ಹಿರಿಯ ಅಧಿಕಾರಿಗಳು, ನಾನು ಜಿಲ್ಲಾ ಪಂಚಾಯಿತಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಸದಸ್ಯನಾಗಿದ್ದಾಗ ಬಹಳ ಎಳೆ ಪರದಲ್ಲಿ ಈ ಭಾಗದಲ್ಲಿ ಜನಪ್ರತಿನಿಧಿ ಆಗ್ತಕ್ಕಂಥ ಅವಕಾಶ ನನ್ನ ಪಾಲಿಗೆ ಸಿಕ್ಕಿತ್ತು. ಅಂದು ಅವರು ಅಧಿಕಾರಿ ಆಗಿದ್ರು. ಅವರು ಇವತ್ತು ಅದೇ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ. ಅವರಿಗೂ ಕೂಡ ಮತ್ತೊಮ್ಮೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ತಮ್ಮ ಹಿತನುಡಿಯ ಮಾತುಗಳಿಗೆ ಧನ್ಯವಾದಗಳು ಸರ್. ಈಗ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ಮಾನ್ಯ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದಂತಹ ಶ್ರೀ ಮಂಕಾಳು ಎಸ್ ವೈದ್ಯ ಸರ್ ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷರು
ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು, ಆತ್ಮೀಯರು ಆದಂಥ ವೇದವಾಸ್ ಕಾಮತ್ ಅವರೇ, ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರು, ಆತ್ಮೀಯರಾದಂಥ ಗಫೂರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಅಧಿಕಾರಿ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಇಲ್ಲಿ ನಡೆದಂಥ ಎಲ್ಲ ಮೀನುಗಾರರ ಮುಖಂಡರೇ, ಕಾರ್ಯಕ್ರಮ ಭಾಳ ಹಿಂದೆ ನಡಿಬೇಕಿತ್ತು. ಇದು ಕಾರಣಾಂತರದಿಂದ ಸ್ವಲ್ಪ ಲೇಟ್ ಆಯಿತು. ನಾವು ಇಲ್ಲೇ ಪಕ್ಕದಲ್ಲಿ 49,50,00,000 ರೂಪಾಯಿಂದು ಹೇಳುವಾಗ ಹೇಳಿದ್ರು 2014ರಲ್ಲಿ ನಾವು ಇಲ್ಲಿ ಮಾಡುವಂಥದ್ದಾಗಿತ್ತು. ಅದು ಇಲ್ಲಿ ತನಕ ಬಂತು. 2025ಕ್ಕೆ ಮಾಡುವಂಥ ಯೋಗ ಬಂತು ಅನ್ನಲ್ಲಿ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದರೆ 11 ವರ್ಷ ಕಾಯಬೇಕಾದಂಥ ಪರಿಸ್ಥಿತಿ ಬಂತು. ಆವಾಗಲೂ ನಮ್ಮದೇ ಸರ್ಕಾರ ಇತ್ತು. ಇದೇ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರೇ ಇದ್ದರು, ನಾವು ಶಾಸಕರಾಗಿದ್ದರು. ಆ ಸಂದರ್ಭದಲ್ಲಿ ಆಗಬೇಕಾದದ್ದು ಅದು. ಆವಾಗ 20 ಕೋಟಿಯೋ 25 ಕೋಟಿ ಇಟ್ಟಿದ್ರು, ನನಗೆ ಕರೆಕ್ಟಾಗಿ ನೆನಪಿಲ್ಲ. ಅದು ಇಲ್ಲಿ ತನಕ ಬರುವಾಗ 49.5 ಕೋಟಿ ಆಯಿತು. ಜನಕ್ಕೂ ಅನುಕೂಲ ಆಗಲಿಲ್ಲ. 10 ವರ್ಷ ಹಣನೂ ಡಬಲ್ ಆಯಿತು. ಈಗ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಳಿದ್ರು ಗಫೂರ್ ಅವರು, ದೇಶವನ್ನು ಕಾಯಲಿಕ್ಕೆ ಅಥವಾ ಯಾವುದೇ ಸಂದರ್ಭದಲ್ಲೂ ನಾವು ನಿಂತು ಯಾರಿಗೂ ತೊಂದರೆ ಆಗದೇ ಇದ್ದ ಹಾಗೆ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ 343 ಕಿಲೋಮೀಟರ್ ಉದ್ದದ ಕರಾವಳಿ ಕಾಯಲಿಕ್ಕೆ ಇರುವಂಥವ್ರು ನಾವು ಮೀನುಗಾರರು. ಅಂದರೆ ಎಲ್ಲ ಸಂದರ್ಭದಲ್ಲೂ ಎಲ್ಲೂ ವ್ಯತ್ಯಾಸ ಆಗಲಿಕ್ಕೆ ಬಿಡೋದಿಲ್ಲ. ದೊಡ್ಡ ಸೈನ್ಯ ಇದು. ಆದರೆ ಒಂದೇ ಒಂದು, ಮೀನುಗಾರರಿಗೆ ಪೂರಕವಾಗಿ ಏನು ಬೇಕು ಅಂದೇಳಿ ಯೋಚನೆ ಮಾಡಿ ಅವರಿಗೆ ಅವಕಾಶಕ್ಕೆ ಅಥವಾ ಅಗತ್ಯತೆಗೆ ಪೂರಕವಾಗಿ ಆಗದೇ ಇರೋದು ಭಾಳ ಬೇಜಾರದ ವಿಷಯ. ನಮ್ಮ ಮೀನುಗಾರಿಕೆ ಇಲಾಖೆ ಇರ್ಬೋದು ಅಥವಾ ಪೋರ್ಟ್ ಇರ್ಬೋದು, ಇದು ಎರಡಕ್ಕೂ ಸೆಂಟ್ರಲಿಂದ ಯಾವಾಗಲೂ 75-25 ಇತ್ತು. ಅದರ ನಂತರ ಕೆಲವು ಸಂದರ್ಭದಲ್ಲಿ 60-40ಕ್ಕೆ ಬಂದು ಮುಟ್ಟಿದೆ. ಕೆಲವು ಸಂದರ್ಭದಲ್ಲಿ 50-50%. ಇದು ಇವತ್ತೇ ನಿನ್ನೆದಲ್ಲ, ಇದು ಮೊದಲಿಂದನೂ ಇದ್ದಿದ್ದು. ಹೇಗೆ ಬೇಕಾದರೂ ಅಭಿವೃದ್ಧಿ ಮಾಡ್ಬೋದಿತ್ತು. ನಾವು ಜನಪ್ರತಿನಿಧಿಗಳ ಆಸಕ್ತಿ ತೋರಿಸ್ಬೇಕು. ಎಲ್ಲಿ ಆಸಕ್ತಿ ಇರೋದಿಲ್ಲ ಅಲ್ಲಿ ಅಭಿವೃದ್ಧಿ ಆಗೋದಿಲ್ಲ. ಆಸಕ್ತಿ ಇದ್ದರೆ ಮಾತ್ರ ಅಭಿವೃದ್ಧಿ ಆಗ್ತದೆ. ಈಗ ಉದಾಹರಣೆ ಇದೆ, ಮಂಗಳೂರು ಬಂದರದ್ದು 49.5 ಕೋಟಿದು ಪಕ್ಕದಲ್ಲಿ ಮಾಡಿದ್ದಕ್ಕೆ ಅದು ಉದಾಹರಣೆ ಕೊಡ್ಬೋದು ನಾವು. ನಮ್ಮಲ್ಲಿ ಮೀನುಗಾರರಿಗೆ ಅನುಗುಣವಾಗಿ ಅಥವಾ ಬೋಟಿಗೆ ಅನುಗುಣವಾಗಿ ಯಾವುದೇ ವ್ಯವಸ್ಥೆ ಇಲ್ಲ. ಯಾವ ವ್ಯವಸ್ಥೆನೂ ಇಲ್ಲ. ಎಲ್ಲ ಬೋಟ್ ಮೀನು ತಂದರೂ ಬೀಸಾಡಬೇಕು ನಾವು. ಎಲ್ಲ ಬೋಟು ಬಂದು ನಿಲ್ಲಲಿಕ್ಕೆ ಅವಕಾಶನೂ ಇಲ್ಲ. ಎಲ್ಲ ಅದಕ್ಕೆ ಐಸ್ ಕೊಡಲಿಕ್ಕೂ ಸಾಧ್ಯ ಇಲ್ಲ ನಮ್ಮ ಹತ್ರ, ಅಂಥ ಪರಿಸ್ಥಿತಿ. ಅದನ್ನು ನಾವು ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಪೂರಕವಾಗಿ ಮೀನುಗಾರರಿಗೆ ಏನು ಕೊಟ್ಟರೆ ಸರಿ, ಹೇಗೆ ಮಾಡಿದರೆ ಸರಿ ಅಂದೇಳಿ ನಾವು ಎಲ್ಲಿವರೆಗೆ ಯೋಚನೆ ಮಾಡಿ ಕೆಲಸ ಮಾಡೋದಿಲ್ಲ ಅಲ್ಲಿವರೆಗೆ ಮೀನುಗಾರರ ಪರಿಸ್ಥಿತಿ ಅಥವಾ ಮೀನುಗಾರರಿಗೆ ಕಷ್ಟ ತಪ್ಪೋದಿಲ್ಲ. ಅದಕ್ಕೆ ಅನುಗುಣವಾಗಿ ಇರಬೇಕು ನಾವು. ಉದಾಹರಣೆ ಕೊಡ್ಬೋದು.
ಬೋಟ್ ಪರ್ಮಿಷನ್ ಕೊಟ್ಟಿದ್ದೇವೆ ನಾವು. ಅದು ಇಷ್ಟೇ ಅಳತೆಯಲ್ಲಿ ಮಾಡಬೇಕು. ಬೇರೆ ರಾಜ್ಯದವರು ಬೇರೆ ದೇಶದವರು ಬಂದು ಇಲ್ಲಿ ಮೀನು ಹಿಡ್ಕೊಂಡು ಹೋಗ್ತಾರೆ. ಅದನ್ನು ನಮ್ಮ ಬೋಟ್ನವರು ಅಥವಾ ನಾವು ನೋಡಿಕೊಂಡು ಕರೆಗೆ ಬರಬೇಕು. ಎಲ್ಲೋ ಒಂದು 4 ಫೀಟ್ ಹೆಚ್ಚು ಕಡಿಮೆ ಆದರೆ ಅದಕ್ಕೂ ದೊಡ್ಡ ಇಶ್ಯೂ ಮಾಡೋದು. ಅದೆಲ್ಲ ಬಿಡಬೇಕು. ಮೀನುಗಾರರು ಬಿಡಬೇಕು, ಅಧಿಕಾರಿಗಳು ಬಿಡಬೇಕು, ರಾಜಕಾರಣಿಗಳು ನಮಗೆ ಅವರಿಗೆ ಬೇಕಾದಂಥ ಪೂರಕವಾದಂಥ ವ್ಯವಸ್ಥೆಯನ್ನು ಮಾಡಿಕೊಡೋದೇ ನಮ್ಮ ಮೀನುಗಾರಿಕೆಗೆ ಪೂರಕವಾದದ್ದು ಅಂತೇಳಿ ನಾನು ಅನಿಸ್ಲಿಕ್ಕೆ. ಬೋಟ್ ಕೊಡ್ತೇವೆ ನಾವು ಸ್ಕೀಮಲ್ಲಿ. ಅದು ಹಾಗೆ ನಮ್ಮ ದೇಶದಲ್ಲಿ 16 ರಾಜ್ಯದಲ್ಲಿ ಮೀನುಗಾರಿಕೆ ಇದೆ. 16 ರಾಜ್ಯದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಮೀನು ಹಿಡಿಯುವುದಿದೆ ಅಥವಾ ಬೋಟ್ಗಳ ವ್ಯವಸ್ಥೆ ಇದೆ. ಅದನ್ನು ಇಲ್ಲಿ ಮಾಡಬೇಕು ಅಂದರೆ ಆಗೋದಿಲ್ಲ. ಇಲ್ಲ ಇವತ್ತೇ MP ಅವರು, ಇಲ್ಲಾಂದ್ರೆ ಅವ್ರಿಗೆ ಹೇಳಬೇಕು ಅಂತ ಇದ್ದೆ ನಾನು. ನಮ್ಮ ರಾಜ್ಯಕ್ಕೆ ಬೇಕಾಗುವ ಹಾಗೆ ಅಥವಾ ಮಂಗಳೂರಿಗೆ ಬೇಕಾಗುವ ಹಾಗೆ ಇಲ್ಲಿಯ ವ್ಯವಸ್ಥೆಗೆ ಅನುಗುಣವಾಗಿ ಸರ್ಕಾರದಿಂದ ನಾವು ಸಹಾಯ ಮಾಡಿದರೆ ಮಾತ್ರ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ಮಂಗಳೂರಿಗೆ ಅನುಕೂಲ ಆಗ್ತದೆ. ಇದು ಕೇಂದ್ರ ಸರ್ಕಾರದಲ್ಲಿ ಯೋಚನೆ ಮಾಡಿ ಇದನ್ನು ಸರಿಪಡಿಸಬೇಕು. ನಾವಂತೂ ಅವರಿಗೆ ಬೇಕಾದ, ನಮಗೆ ಇಲ್ಲಿ ಬೇಕಾದ ರೀತಿಯಲ್ಲಿ ನಾವು ಅದನ್ನು ಕಳಿಸಿದ್ದೇವೆ ಸರ್ಕಾರಕ್ಕೆ. ಸರ್ಕಾರದಿಂದನೇ, ನಮ್ಮ ರಾಜ್ಯ ಸರ್ಕಾರದಿಂದನೇ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿದೆ. ಅದು ಇವತ್ತಿಗೂ ಆಗಲಿಲ್ಲ. ಸ್ವಲ್ಪ ವ್ಯತ್ಯಾಸ ಆಗಿ ಕೊಟ್ಟಿದ್ದಾರೆ ಈಗ, ಆದರೆ ಅದು ಸರಿಯಲ್ಲ. ನಮ್ಮ ಮೀನುಗಾರರಿಗೆ ಅನುಕೂಲ ಆಗಬೇಕು. ಹಾಗಾದರೆ ಮಾತ್ರ ಸರಿಯಾಗ್ತದೆ. ಬೋಟ್ ಕೊಡ್ತೇವೆ, ಡೀಸೆಲ್ ಕೊಡೋದಿಲ್ಲ. ನಿಮಗೆ ಇಷ್ಟೇ ಲೀಟರ್ ಡೀಸೆಲ್ ಕೊಟ್ಟರೆ ಮಾತ್ರ ನೀವು ಮೀನು ಹಿಡಿಲಿಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಕಟ್ಟಿಡ್ಲಿಕ್ಕೆಲ್ಲ ಬೋಟ್ ಮಾಡಿದ್ದು. ಒಂದು ಬೋಟ್ ಮಾಡಬೇಕು ಅಂದರೆ ಹೆಚ್ಚು ಕಡಿಮೆ 2 ಕೋಟಿ ಬೇಕು. ನಮ್ಮ ಗಮನಕ್ಕೆ ಬಂದ ತಕ್ಷಣ ಅದು ನಮ್ಮ ಪ್ರಣಾಳಿಕೆಯಲ್ಲೂ ಹಾಕ್ಕೊಂಡಿದ್ರು ನಾವು. ಮೀನುಗಾರರಿಗೆ ಅನುಕೂಲ ಆಗ್ತದೆ. 1,50,000 KL ಡೀಸೆಲ್ ಇದ್ದಲ್ಲಿ 2 ಲಕ್ಷ KL ಡೀಸೆಲ್ ಫಸ್ಟ್ ಅಧಿವೇಶನದಲ್ಲೇ ಘೋಷಣೆ ಮಾಡಿ ಇವತ್ತು ನಿಮಗೆ ಸಿಗ್ತಾ ಇದೆ. ಯಾವ ಬೋಟು ಕಟ್ಟಿಡುವಂಥ ವ್ಯವಸ್ಥೆ ಇಲ್ಲ. ಅದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದಿಂದ ಎಲ್ಲ ಟ್ಯಾಕ್ಸನ್ನು ಅವರಿಗೆ ರಿಯಾಯಿತಿ ದರದಲ್ಲಿ ನಾವು ಕೊಡ್ತಾ ಇದ್ದೇವೆ. ಯಾವುದೇ ಒಂದೇ ₹1 ಟ್ಯಾಕ್ಸನ್ನು ನಾವು ತಗೊಳ್ಳೋದಿಲ್ಲ. ಕೇಂದ್ರ ಸರ್ಕಾರನೂ ಬಿಟ್ಟರೆ ಒಳ್ಳೇದಿತ್ತು. ಹಾಗಾಗಿ ಅದರ ಜೊತೆಯಲ್ಲಿ ಕೆರೋಸಿನ್ ಕೋಟಾ ಕೇಂದ್ರ ಸರ್ಕಾರ ಕೊಡೋದು, ನಾವು ಸ್ವಲ್ಪ ಏನು ₹35 ಸಬ್ಸಿಡಿಯನ್ನು ನಾವು ಕೊಡೋದು ಸಿಸ್ಟಮಲ್ಲಿ ಮೊದಲಿಂದ ಇದ್ದಿದ್ದು. ಅದು ಕೋಟಾನೇ ಬರೋದಿಲ್ಲಾಗಿತ್ತು. ವಿಧಾನಸೌಧ ಆಯಿತು, ಚಲೋ ಆಯಿತು. ಎಲ್ಲಿ ನಮ್ಮ ಬೆಳಗಾವಿ ಡೆಲ್ಲಿವರೆಗೂ ಹೋಗಿ ಬಂದರು ಮೀನುಗಾರರು, ಪಾರ್ಲಿಮೆಂಟ್ವರೆಗೂ. ಯಾವುದೇ ಮೀನುಗಾರರಿಗೆ ಪೂರಕವಾಗಿ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಬಂದ ತಕ್ಷಣ ಇಂಡಸ್ಟ್ರಿಯಲ್ ಕೆರೋಸಿನನ್ನು ಖರೀದಿ ಮಾಡಿ ₹35 ಕಡಿಮೆ ದರದಲ್ಲಿ ನಿಮಗೆ ಈಗ ಸಿಗ್ತಾ ಇದೆ. ಯಾವುದೇ ರೀತಿಯಲ್ಲಿ ಎಲ್ಲೂ ತೊಂದರೆ ಇಲ್ಲ. ಇಡೀ ರಾಜ್ಯದಲ್ಲಿ 3 ಜಿಲ್ಲೆಯಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ನಮ್ಮ ಉದ್ದೇಶ ಇದು. ಮೀನುಗಾರರು ಮೀನು ಹಿಡಿಲಿಕ್ಕೆ ಹೋಗಬೇಕು, ಡೀಸೆಲ್ ಇಲ್ಲ. ಮೀನು ಹಿಡಿಲಿಕ್ಕೆ ಹೋಗಬೇಕು, ಕೆರೋಸಿನ್ ಇಲ್ಲ. ಈ ಪರಿಸ್ಥಿತಿ ಆಗಬಾರ್ದು. ಆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದೆ. ಅಕಸ್ಮಾತ್ ನಾವು ದೇವರು ನಂಬಿಕೊಂಡು ಹೋಗೋದು, ಸಮುದ್ರಕ್ಕೆ ಹೋಗುವಾಗ ವಾಪಸ್ ಬರ್ತಾರೆ ಅನ್ನಲಿ ಗೊತ್ತಿಲ್ಲ ನಮಗೆ. ಬರದೇ ಇದ್ದ ಇತಿಹಾಸ ಬೇಕಾದಷ್ಟಿದೆ. ಬೋಟ್ ಸಮೇತ ಬರದೇ ಇದ್ದ ಇತಿಹಾಸನೂ ಇದೆ. ಆ ಸಂದರ್ಭದಲ್ಲಿ ಅವರು ಸಹಾಯಕ್ಕೆ ನಿಲ್ಲಬೇಕು, ಅವರ ಕುಟುಂಬದವರಿಗೆ ತೊಂದರೆ ಆಗದಿದ್ದ ಹಾಗೆ ನೋಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ 6 ಲಕ್ಷ ಇತ್ತು ಮೊದಲೇ. ಅದು 4 ವರ್ಷದಿಂದ ಕೊಡಲಿಲ್ಲಾಗಿದ್ರು. ಒಂದು ₹9 ಕೋಟಿ ಬಾಕಿ ಇತ್ತು. ಅದೆಲ್ಲವನ್ನು ಕೊಟ್ಟು ಈಗ ₹10 ಲಕ್ಷ ನಾವು ಪ್ರತಿ ಆ ಕುಟುಂಬದ ಸದಸ್ಯರಿಗೆ ಕೊಡುವಂಥ ವ್ಯವಸ್ಥೆ 24 ಗಂಟೆ ಒಳಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಆದರೂ ಅದು ಪೇಪರ್ಸ್ ರೆಡಿ ಆಗಬೇಕು. ನಾವೇನೋ ಇಲ್ಲಿ ಸ್ಟೇಜಲ್ಲಿ ಹೇಳ್ತೇವೆ, ಮತ್ತು ನೀವು ತಪ್ಪು ತಿಳ್ಕೊಂಬಿಡಿ. ಹಾಗೆ 1 ವಾರ 15 ದಿನ ಹೋಗ್ತದೆ. ಅದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಆದರೂ ನಾವು ಅಂಥ ಸಂದರ್ಭದಲ್ಲಿ 24 ಗಂಟೆ ಒಳಗೆ ಕೊಟ್ಟ ಉದಾಹರಣೆ ಇದೆ. ಕೊಡುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೇವೆ. ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲ. ಸಂಕಷ್ಟ ಪರಿಹಾರ ನಿಧಿ ಅಂದರೆ ಮೊದಲಿಂದ ಇದ್ದಿದ್ದು. ಸರ್ಕಾರದಿಂದ ಏನೋ ಸ್ವಲ್ಪ ಕೊಡ್ತಾರೆ, 4 ಕೋಟಿವರೆಗೆ ಕೊಡ್ತಾರೆ ಅಷ್ಟೇ. ಬಾಕಿ ಇದ್ದಿದ್ದು ನಿಮಗೇನು ಡೀಸೆಲ್ ನಾವು ಕೊಡ್ತೇವೆ ಅದರಲ್ಲೇ ನಾವು 1% ಕಟ್ ಮಾಡಿಕೊಂಡು
ಆ ವ್ಯವಸ್ಥೆಯನ್ನು ಮಾಡಿಕೊಂಡು ಯಾವುದೇ ರೀತಿಯಲ್ಲಿ ಎಲ್ಲೂ ತೊಂದರೆ ಆಗದಿದ್ದಾಗೆ, ಯಾರೂ ಹೋಗಿ ನಮಗೆ ಸಿಗಲಿಲ್ಲ ಅಂದೇಳಿ ಹೇಳುವಂಥ ಪರಿಸ್ಥಿತಿಯನ್ನು ತೆಗೆದಿದ್ದೀವಿ ನಾವು. ಬೋಟಲ್ಲಿ ಏನಾದರೂ ವ್ಯತ್ಯಾಸ ಆಯಿತು, ಅವ್ರಿಗೆ ಆಸ್ಪತ್ರೆಗೆ ತಗೊಂಡೋಗಿ ಹಾಕಿದರೆ ಆಸ್ಪತ್ರೆಯ ಸಂಪೂರ್ಣವಾದಂಥ ಚಿಕಿತ್ಸೆ ವೆಚ್ಚವನ್ನು ನಾವು ಕೊಡ್ತಾ ಇದ್ದೇವೆ. ಅವರು ಪರ್ಮನೆಂಟಾಗಿ ಕೈ ಕಾಲು ಏನಾದರೂ ಕಳ್ಕೊಂಡ್ರೆ ಅವರಿಗೂ ಶಾಶ್ವತವಾಗಿ ಏನಾದರೂ ಇಟ್ಕೊಂಡು ಇರಲಿ ಅಂದೇಳಿ ಒಂದು 3.5 ಲಕ್ಷದವರೆಗೆ ಅವರಿಗೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಾವು. ಇದೆಲ್ಲ ನಿಮ್ಮ ಮುಖಂಡರ ಹತ್ರ ಕೇಳಿಕೊಂಡು ಮೀನುಗಾರರ ಪರಿಸ್ಥಿತಿಯನ್ನು ನೋಡಿ ಮೀನುಗಾರರಿಗೆ ಪೂರಕವಾದಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಂದು ಕಡೆ ಅಲ್ಲಿ 49.5 ಕೋಟಿ ರೂಪಾಯಿನ ವರ್ಕ್, ಅದು ಗುದ್ಲಿನೂ ಪೂಜೆ ಮಾಡಲಿಲ್ಲ ನಾನು, ಮಾಡಿ ಮೊದಲೇ ಅಲ್ಲಿ ಕಷ್ಟದಲ್ಲಿ ಇದ್ದಾರೆ ಅಂದೇಳಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೇನೆ ನಾನು, ಅದು ಪೂಜೆನೂ ಮಾಡಲಿಲ್ಲ. ಇದು ಏನು ನಮ್ಮದು 50% ನಮ್ಮದು 50% ಸೆಂಟ್ರಲ್ದು ಆದ್ದರಿಂದ, ಮತ್ತು ಇಲ್ಲಿ ಶಾಸಕರು ನಮ್ಮ MP ಅವರು ಎಲ್ಲರೂ ಸೇರ್ಕೊಂಡು ಮಾಡುವ, ಮತ್ತೆ ಏನಾದರೂ ಮಂಗಳೂರಿಗೆ ತರುವಂಥದ್ದು ಏನಾದರೂ ಆದರೆ ಅವ್ರು ಸಹಕಾರ ಮಾಡಲಿ, ಅವರು ಸಂಪೂರ್ಣವಾದಂಥ ಸಹಾಯ ಸಹಕಾರ ಇರಲಿ, ಮೀನುಗಾರರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಪೂಜೆಯನ್ನು ಇಟ್ಕೊಂಡಿದ್ದೇನೆ ನಾನು. ಇಲ್ಲಾಂದರೆ ಮಾಡಿ ಏನು ಹೇಳ್ತೀನಿ ನಾನು, ಮೊದಲೇ ನಮಗೆ ಕೆಲಸ ಆಗಬೇಕು, ಮೀನುಗಾರರಿಗೆ ಅನುಕೂಲ ಆಗಬೇಕು, ಇಷ್ಟು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ನಮ್ಮದಿಲ್ಲ. ಈಗ ಮತ್ತೆ ಪುನಃ ಈಗ ನಾವು ಏನು 2 ಕಡೆ ಕೆಲಸ ಮಾಡಿದ್ರು, ಏನು ಮಂಗಳೂರು ಸಮಸ್ಯೆ 25% ಮಾತ್ರ ಪರಿಹಾರ ಅದು, ಮತ್ತೆ 75% ಸಮಸ್ಯೆ ಇದೆ. ನಾನು ಸುಮ್ಮನೆ ಹೋಗಿ ನೋಡ್ಕೊಂಡು ಬಂದೆ, ಇದು ಗೊತ್ತಿರುವಂಥದ್ದು ನನಗೆ. ಇದಕ್ಕೆ ಪೂರ್ತಿ ವ್ಯವಸ್ಥೆನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದೇವೆ. ಈಗ ಕುಡಿಯೋ ನೀರು ಇರ್ಬೋದು, ಡ್ರೈನೇಜ್ ಇರ್ಬೋದು, ಆಕ್ಷನ್ ಶೆಡ್ ಇರ್ಬೋದು, ಅದ್ರ ಜೊತೆಯಲ್ಲಿ 320 ಮೀಟ್ರ್ ಉದ್ದದ ಜೆಟ್ಟಿ ಇರ್ಬೋದು, ಪುನರ್ ನಿರ್ಮಾಣ ಮಾಡುವಂಥದ್ದು, ಇದೆಲ್ಲ ಸೇರಿ 37.5 ಕೋಟಿ ಇದೆಲ್ಲನೂ ಉಂಟು ಇದರಲ್ಲಿ. ಬರೀ ಜೆಟ್ಟಿ ಮಾತ್ರ ಇಲ್ಲ, ಪೂರ್ತಿ ಅಂದರೆ ಏನು ಮೀನುಗಾರರಿಗೆ ಏನು ವ್ಯವಸ್ಥೆ ಬೇಕು ಅದೆಲ್ಲವನ್ನು ಇದರಲ್ಲಿ ಇರ್ತದೆ. ಶೌಚಾಲಯನೂ ಇದೆ, ಯಾವುದೂ ಇಲ್ಲ ಅಂತ ಇಲ್ಲ ಇದರಲ್ಲಿ. ನಮ್ಮ ಉದ್ದೇಶ ಮೀನುಗಾರರಿಗೆ ಅನುಕೂಲ ಆಗಬೇಕು, ಮೀನುಗಾರರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು. ಮತ್ತೆ ಏನಾದರೂ ಇನ್ನೂ ಮೀನುಗಾರರಿಗೆ ಅನುಕೂಲ ಆಗುವಂಥದ್ದು ಸರ್ಕಾರದಿಂದ ಏನಾದರೂ ಚೇಂಜ್ ಮಾಡಿ ಕೊಡುವಂಥದ್ದಿದ್ರೂ ನಾವು ಕೊಡಲಿಕ್ಕೆ ರೆಡಿ ಇದ್ದೇವೆ. ಫಿಸಿಬಿಲಿಟಿನೂ ಸ್ಟಾರ್ಟ್ ಮಾಡಿದ್ದೇನೆ. ಫಿಸಿಬಿಲಿಟಿಗಾಗಿ ಹಳೆ ಬೋಟನ್ನು ತಗೊಂಡೋಗಿ ಅದು ತೋರಿಸಿ ಅದರ ರಗಳೆ ಎಷ್ಟು ಅಂದೇಳಿ ನನಗೂ ಗೊತ್ತಿತ್ತು. ಅದು ಈಗ ಯಾವುದೇ ರೀತಿಯಲ್ಲಿ ನಾವು ಕಂಡೀಷನ್ ಇಲ್ಲದೆ ಬೋಟನ್ನು ಕಟ್ಟುವವರಿಗೆ ಅನುಕೂಲ ಆಗುವ ರೀತಿಯಲ್ಲಿ 15 ದಿನದಲ್ಲಿ ಫಿಸಿಬಿಲಿಟಿ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಉದ್ದೇಶ ಮೀನುಗಾರಿಕೆ ಇರಬೇಕು, ಮೀನುಗಾರರಿಗೆ ಅನುಕೂಲ ಆಗಬೇಕು. ಇದು ಬರೀ ಮೀನುಗಾರರಿಗೆ ಮಾತ್ರ ಅನುಕೂಲ ಅಲ್ಲ, ಇಡೀ ಪ್ರಪಂಚದ ಎಲ್ಲ ಮೀನು ತಿನ್ನುವವರಿಗೆ ಎಲ್ಲರಿಗೂ ಅನುಕೂಲ ಆಗುವಂಥದ್ದು. ಮೀನಿನಲ್ಲಿ ಇರುವಂಥ ಪೌಷ್ಟಿಕತೆ ಇರ್ಬೋದು, ಅದರಲ್ಲಿ ತಯಾರು ಮಾಡುವಂಥ ಮೆಡಿಸಿನ್ ಇರ್ಬೋದು, ಇದು ಯಾರಿಗೂ ಅವರಿಗೆ ಇವರಿಗೆ ಮಾತ್ರ ಅಲ್ಲ. ನಾವು ಭಾಷಣ ಮಾಡುವಾಗ ಮೀನುಗಾರರಿಗೆ ಅನುಕೂಲ, ಮೀನುಗಾರರಿಗೆ ಅನುಕೂಲ ಅಲ್ಲ, ಇಡೀ ದೇಶದಷ್ಟೇ ಅಲ್ಲ, ಪ್ರಪಂಚದ ಪ್ರತಿ ಒಬ್ಬ ನಾಗರಿಕರಿಗೂ ಮೀನುಗಾರರಿಂದ ಅನುಕೂಲ ಆಗ್ತಾ ಇದೆ, ಮೀನುಗಾರರಿಂದ ಎಲ್ಲ ರೀತಿಯ ಸಹಾಯ ಸಹಕಾರ ಆಗ್ತಾ ಇದೆ. ಆದರೆ ಮೀನುಗಾರರಿಗೆ ಅನ್ಯಾಯ ಆಗ್ತಾ ಇದೆ ಅಂದೇಳು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಕಷ್ಟ ಗೊತ್ತಿದೆ ನನಗೆ. ಹಾಗಾಗಿ ಇನ್ಮೇಲೆ ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆ ಆಗಬಾರ್ದು. ಎಲ್ಲ ಮೂಲಭೂತ ಸೌಕರ್ಯ ಕೊಟ್ಟಾಗ ಮಾತ್ರ ನಾವು ನಿಮ್ಮ ಜೊತೆ ನಿಂತಿದ್ದೇವೆ, ನಿಮಗೆ ಸಹಾಯ ಮಾಡ್ತಾ ಇದ್ದೇವೆ. ನಿಮ್ಮ ಕಷ್ಟಕ್ಕೆ ಸ್ಪಂದಿಸಿದಾಗ ಮಾತ್ರ ನಾನು ಮಂತ್ರಿ ಆದ್ದಕ್ಕೆ ನಮ್ಮ ಸರ್ಕಾರ ನಿಮ್ಮ ಪರವಾಗಿ ನಿಂತಿದೆ ಅಂದೇಳಿ ಅರ್ಥ ಅಂದೇಳಿ ನಾನು ತಿಳ್ಕೊಂಡಿದ್ದೆ. ಹಾಗಾಗಿ ಮುಂದಿನ ದಿನದಲ್ಲಿ ಕರಾವಳಿ 343 ಕಿಲೋಮೀಟರ್ ಉದ್ದ, ನಾನು ಒಂದೊಂದು ಬಂದರಲ್ಲಿ ಎಷ್ಟು ಬೋಟ್ ಇದೆ, ಒಂದೊಂದು ಜಿಲ್ಲೆಯಲ್ಲಿ ಎಷ್ಟು ಬೋಟ್ ಇದೆ, ಇಡೀ ಕರಾವಳಿಯಲ್ಲಿ ಎಷ್ಟು ಬೋಟ್ ಇದೆ, ದೋಣಿ ಇದೆ, ಅವರಿಗೆ ಏನು ಮಾಡಿದರೆ ಯಾವ ರೀತಿ ಅವರಿಗೆ ವ್ಯವಸ್ಥೆ ಮಾಡಿದರೆ ಅವರಿಗೆ ಸಹಕಾರ ಆಗ್ತದೆ ಅನ್ನುವಂಥದ್ದನ್ನು ನಾನು ಇಡೀ ಏನು ಎಲ್ಲವನ್ನು ಕಂಡುಕೊಂಡು ನಾನು ಈಗ ಅಭಿವೃದ್ಧಿ ಮಾಡಲಿಕ್ಕೆ, ಮೀನುಗಾರರಿಗೆ ಅನುಕೂಲ ಆಗುವಂಥ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡಲಿಕ್ಕೆ
ನಾವು ರೆಡಿ ಇದ್ದೇವೆ ಅಂದೇಳಿ ಹೇಳ್ತಾ ತಮಗೆಲ್ಲರಿಗೂ ಹೊಂದಿಸಿ ಮತ್ತೆ ಏನಾದರೂ ಇದ್ದರೆ ನೀವು ಇಲ್ಲೇ ಪಕ್ಕದಲ್ಲಿ ಐ ಬಿಲ್ ಇರ್ತೀನಿ, ಬೇಕಾದರೆ ಬಂದು ನಿಮಗೆ ಆಗುವಂಥ ಕೆಲಸ ಇದ್ದರೆ ಅಥವಾ ಹೀಗೆ ಮಾಡಿದರೆ ಸರಿ ಅಂದರೆ ನಿಮ್ಮ ಸಲಹೆ ಸೂಚನೆ ಮಾರ್ಗದರ್ಶನಕ್ಕೆ ನಾನು ಯಾವಾಗೂ ರೆಡಿ ಇದ್ದೀನಿ. ನೀವು ಆಗಾಗ ಬಂದು ಬೆಂಗಳೂರಿಗೆ ಬಂದು ನೀವು ಪ್ರತಿ ವರ್ಷಕ್ಕೆ ಒಂದು ಸಲ ಅಥವಾ 2 ಸಲ ಬಂದು ಕುಂತ್ಕೊಂಡು ಮೀನುಗಾರರ ಪರವಾಗಿ ನೀವೆಲ್ಲ ಮುಖಂಡರು ಸಂಘ ಸಂಸ್ಥೆಯವರು ಬಂದ್ಕೊಂಡು ಪೂರಕವಾದಂಥ ಎಲ್ಲ ಕೆಲಸ ಏನು ಮಾಡಿದರೆ ಸರಿ ಅಂದೇಳಿ ನೀವು ಮಾರ್ಗದರ್ಶನ ಕೊಟ್ಟಿದ್ರಿ. ಅದೇ ರೀತಿಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಿಕ್ಕೆ ನಾನು ತಯಾರಿದ್ದೀನಿ. ನಮ್ಮ ಸರ್ಕಾರ ನಾವು ನಿಮ್ಮ ಪರವಾಗಿದ್ದೇವೆ, ಮೀನುಗಾರರ ಪರವಾಗಿದ್ದೇವೆ ಅಂದೇಳಿ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮೀನುಗಾರರ ಸರ್ವತೋಮುಖ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಎಲ್ಲ ಪೂರಕವಾದ ವ್ಯವಸ್ಥೆ ಮಾಡುವ ಬಗ್ಗೆ ತಮ್ಮ ಆಶಯ ವ್ಯಕ್ತಪಡಿಸಿದ ತಮ್ಮ ಮಾತುಗಳಿಗೆ ಧನ್ಯವಾದಗಳು ಸರ್. ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂತಹ ಶ್ರೀ ಡಿ ವೇದವ್ಯಾಸ್ ಕಾಮತ್ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೇನೆ. ನೀವು ಮಂತ್ರಿಗಳಾಗಿದ್ದೀರಾ, ಫಸ್ಟ್ ಮಾತಾಡಿದ್ದೀರಾ, ತೊಂದರೆ ಇಲ್ಲ. ನಿಮ್ಗೆ ಯೋಗ ಅದು. ಇಲ್ಲ ಅವರು ನಮ್ಮ ಆತ್ಮೀಯರು. ಮೀನುಗಾರಿಕಾ ಇಲಾಖೆಯ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಮಂಗಳೂರು ಮೀನುಗಾರಿಕಾ ಬಂದರಿನ ಆಧುನೀಕರಣ ಕಾಮಗಾರಿ ಮತ್ತು ಅದರ ಶಂಕುಸ್ಥಾಪನೆಯ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಂಡು ಈ ಶಂಕುಸ್ಥಾಪನೆಯನ್ನು ನೆರವೇರಿಸಿಕೊಟ್ಟಂಥ ಗೌರವಾನ್ವಿತ ಮೀನುಗಾರಿಕಾ ಮತ್ತು ಪೋರ್ಟ್ ಮಂತ್ರಿಗಳು, ಕರಾವಳಿಯ ಕರ್ನಾಟಕದವರೇ, ಹಾಗಾಗಿ ಮೀನುಗಾರಿಕೆ ಬಗ್ಗೆ ವಿಶೇಷವಾದಂಥ ಮಾಹಿತಿಗಳನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಬಂದಂತಹ ಗೌರವಾನ್ವಿತ ಮಂತ್ರಿಗಳಾಗಿರುವಂಥ ಶ್ರೀ ಮಾಂಕಾಳೇಶ್ ವೈದ್ಯ ಅವರೇ, ಅದೇ ರೀತಿ ಗೌರವಾನ್ವಿತ ಈ ಕಾರ್ಯಕ್ರಮದಲ್ಲಿ ನಿರ್ದೇಶಕರಾಗಿರುವಂತಹ ಗೌರವಾನ್ವಿತ ದಿನೇಶ್ ಕುಮಾರ್ ಅವರೇ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಗೌರವಾನ್ವಿತ ಅಧ್ಯಕ್ಷರು ಆದರಣೀಯ ಗೌರವಾನ್ವಿತ ಗಫೂರ್ ಅವರೇ, ಆತ್ಮೀಯರು ಗೌರವಾನ್ವಿತ ಅನಿಲ್ ಕುಮಾರ್ ಅವರೇ, ಚೇತನ್ ಬೆಂಗ್ರೆ ಅವರೇ, ಅದೇ ರೀತಿ ನಮ್ಮ ಕಾರವಾರದ ಅವರು ಅಡಿಷನಲ್ ಡೈರೆಕ್ಟರ್ ಅವರೇ, ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಸಂಘದ ಪದಾಧಿಕಾರಿಗಳೇ, ಉಪಸ್ಥಿರುವಂಥ ಎಲ್ಲ ಮೀನುಗಾರಿಕಾ ವ್ಯವಸ್ಥೆಯಲ್ಲಿ ತಮ್ಮ ದಿನನಿತ್ಯದ ಜೀವನವನ್ನು ನಡೆಸುವಂಥ ಎಲ್ಲ ಆದರಣೀಯ ಬಂಧುಗಳೇ, ಚೇತನ್ ಬೆಂಗ್ರೆ ಅವರೇ, ಅದೇ ರೀತಿ ಮೋಹನ್ ಬೆಂಗ್ರೆ ಅವರೇ, ನಮ್ಮ ಬರ್ಪುರ ಮಟ್ಟ ಪಾತಿರ ಟೆನ್ಷನ್ ಉಪಸ್ಥಿರುವಂಥ ಸುಭಾಷ್ ಬೋಳೂರ್ ಅವರೇ, ನಮ್ಮ ಮನೋಹರ್ ಅವರೇ, ಅದೇ ರೀತಿ ವಿಜಯ್ ಕುಮಾರ್ ಅವರೇ, ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ವರದರಾಜ್ ಅವರೇ, ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಮೀನುಗಾರರೇ, ಅಧಿಕಾರಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಉಪಸ್ಥಿರುವಂಥ ಆದರಣೀಯ ಎಲ್ಲ ಮಾಧ್ಯಮದ ಮತ್ತು ಹಿರಿಯ ಕಿರಿಯ ಬಂಧುಗಳೇ, ಪ್ರಪ್ರಥಮವಾಗಿ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಶಿಲಾನ್ಯಾಸ ಮಾಡಿ ಮುಂದಿನ ದಿನಗಳಲ್ಲಿ ಮೀನುಗಾರರಿಗೆ ವಿಶೇಷವಾದಂಥ ಅವಕಾಶಗಳು ಲಭಿಸಬೇಕು, ಮೀನುಗಾರರು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮ ಶಿಲಾನ್ಯಾಸ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಆಗ್ತಾ ಜನರಿಗೆ, ಮೀನುಗಾರರಿಗೆ ಸಹಕಾರ ವರ್ಗ ಬರಲಿ, ಮೀನುಗಾರರಿಗೆ ಇನ್ನಷ್ಟು ಆರ್ಥಿಕವಾಗಿ ಶಕ್ತಿಯನ್ನು ತುಂಬುವಂಥ ರೀತಿಯ ಕೆಲಸ ಕಾರ್ಯಗಳು ಸಹಜವಾಗಿ ಈ ಕಾಮಗಾರಿಯ ಮುಖಾಂತರ ಆಗಲಿ ಅಂತೇಳುವಂಥ ಹಾರೈಕೆಯನ್ನು ಹಾರೈಸ್ತೇನೆ. ನಾನು ಮಾಂಕಾಳ ವೈದ್ಯ ಅವರು ಮೀನುಗಾರಿಕಾ ಸಮುದಾಯದಿಂದ ಬಂದವರು. ಸಹಜವಾಗಿ ಮೀನುಗಾರಿಕಾ ಸಮುದಾಯದಿಂದ ಬಂದಂಥ ನಮ್ಮದೇ ಬಂಧುಗಳು, ನಮ್ಮದೇ ಅಣ್ಣ ತಮ್ಮಂದಿರು ಮಂತ್ರಿಗಳಾದಾಗ ಸಹಜವಾಗಿ ಅಪೇಕ್ಷೆಗಳಿರುತ್ತೆ. ಆ ಅಪೇಕ್ಷೆಗಳು ಸಹಜವಾಗಿ ಈಡೇರಿಸಬೇಕಾದಂಥ ಜವಾಬ್ದಾರಿ ಸ್ಥಾನದಲ್ಲಿ
ಕೂತ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ನಮ್ಮ ಜವಾಬ್ದಾರಿಗಳನ್ನು. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಈ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಇನ್ನೂ ಹಲವು ಆಗಬೇಕು ಅಂತೇಳಿ ಅಪೇಕ್ಷೆಗಳಿದೆ. ಆ ಅಪೇಕ್ಷೆಗಳನ್ನು ಮುಂದಿನ ದಿನಗಳಲ್ಲಿ ತಾವು ವಿಶೇಷವಾಗಿ ಅದನ್ನು ಕೈಗೆತ್ತಿಕೊಂಡು ಮಾಡ್ತೀರಿ ಅಂತೇಳುವಂಥ ಒಂದು ನಂಬಿಕೆಯೊಂದಿಗೆ ನಾನು 10 ವಿಚಾರಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಉಲ್ಲೇಖನ ಮಾಡಿದ್ದೀನಿ. ಇನ್ನು ಮುಂದೆ ಕೂಡ ಉಲ್ಲೇಖ ಮಾಡ್ತಾ ಇರ್ತೇನೆ. ಸಹಜವಾಗಿ ನಿಮಗೆ ತೊಂದರೆ ಕೊಡುವಂಥದ್ದು ನಮಗೆ ಮನಸ್ಸಿನಲ್ಲಿಲ್ಲ. ಮೀನುಗಾರರಿಗೆ ನ್ಯಾಯ ತಿಳ್ಕೊಳ್ಬೇಕಾದ್ರೆ ಎಲ್ಲಾದರೂ ಒಬ್ಬರು ಮಾತಾಡ್ತಾರೆ. ಹಾಗಾಗಿ ಅದನ್ನು ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ 37.5 ಕೋಟಿ ರೂಪಾಯಿ ಆ ಕಾಮಗಾರಿ. ನಾನು ಇವತ್ತು ಒಂದು ಮಾತನ್ನು ಹೇಳಬೇಕು. ಎಷ್ಟು ಜನರಿಗೆ ನೆನಪಿದೆ ಗೊತ್ತಿಲ್ಲ. ಕಳೆದ ಅವಧಿಯಲ್ಲಿ ನಾನು ಇದೇ ಮೀನುಗಾರಿಕೆ ಬಂದರಿಗೆ ಬಂದು ಈ ಕಾಮಗಾರಿಗಳ ವೀಕ್ಷಣೆ ಮಾಡಿ ಏನೆಲ್ಲ ಕೈಗೆತ್ತಿಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಮೀನುಗಾರರ ಮುಖಂಡರು ನಿತಿನ್ ಕುಮಾರನ್ನು ಹಿಡ್ಕೊಂಡು ಬೇರೆ ಬೇರೆ ಬಂಧುಗಳು ಇಲ್ಲೇ ಬಂದು ಮೀಟಿಂಗ್ ಮಾಡಿದ್ದನ್ನು ನಾನು ಉಲ್ಲೇಖ ಮಾಡ್ತೇನೆ. ಅದಾಯಿತು ಸೆಪ್ಟೆಂಬರ್ 17 ತಾರೀಕು. ನೆನಪುಗಳು ಸತ್ಯವೇ. ಸೆಪ್ಟೆಂಬರ್ 17, 2024ಕ್ಕೆ ಕೇಂದ್ರದ ಮಂತ್ರಿಗಳಾದಂಥ ಪುರುಷೋತ್ತಮ್ ರೂಪಾಲ್ ಅವರು ಮೀನುಗಾರಿಕರ ಬಗ್ಗೆ TMFI ಕನ್ವೆನ್ಷನ್ ಒಂದು ಕಾರ್ಯಕ್ರಮ ಮಾಡಿದರು. ನೆನಪಿದೆಯೋ ಗೊತ್ತಿಲ್ಲ. ಮತ್ತು ತುಂಬ ಮೀನುಗಾರರು ಸಾವಿರಾರು ಜನರು ಬಂದಿದ್ದಾರೆ. ಅವತ್ತು ಇದಕ್ಕೆ ಮನವಿಯನ್ನು ಕೊಟ್ಟು ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕು. 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ತಯಾರಿದೆ, ಕೇಂದ್ರ ಸರ್ಕಾರ ಕೊಡಬೇಕು ಅಂತೇಳುವಂಥ ಮಾಹಿತಿಯನ್ನು ಕೊಟ್ಟದ್ದು. ಆ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರು, ತದನಂತರ ಬ್ರಿಜೇಶ್ ಚೌಟ್ರು ಕೂಡ ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕು ಅಂತೇಳಿ ಮಂತ್ರಿಗಳಿಗೆ ಮನವಿ ಮಾಡಿಕೊಂಡ್ರು. ಹಾಗಾಗಿ 2025 ಆಸುಪಾಸು ಸ್ಯಾಂಕ್ಷನ್ ಆಯಿತು. ನನ್ನ ದಿನಾಂಕ ಇದೆ, ಕೊಡಬೇಕು ಅಂತ ಹೇಳಿದ್ರೆ ಮೊಬೈಲಲ್ಲಿ ಇದೆ, ನೋಡಲ್ಲ ಸುಮ್ಮನೆ ಹಾಕಿ. ದಿನಾಂಕಗಳಿದೆ, ಸ್ಯಾಂಕ್ಷನ್ ಆಯಿತು. ಅದೇ ಹೊತ್ತಿಗೆ ರಾಜ್ಯ ಸರ್ಕಾರದ 40% ನಮ್ಮ ಗೌರವಾನ್ವಿತ ಮಂತ್ರಿಗಳು ಕ್ರೋಢೀಕರಣ ಕೊಟ್ಟರು. ಒಟ್ಟಾರೆ ಮೀನುಗಾರಿಕಾ ವ್ಯವಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಮೀನುಗಾರಿಕೆಗೆ ವಿಶೇಷವಾದಂಥ ಉತ್ತೇಜನ ಸಿಗ್ತಿರಲಿಲ್ಲ. ಗಫೂರ್ ಅವರು ಒಂದು ಹೇಳಬೇಕಾದ್ರೆ ಒಂದು ಸ್ವಲ್ಪ ಗಡಿಬಿಡಿ ಮಾಡಿಕೊಂಡ್ರು ಅಂತ ಭಾವಿಸ್ತೇನೆ. ಮೀನುಗಾರಿಕೆ ಕೃಷಿ ಇಲಾಖೆಗೆ ಒಂದಿಗೆ ಜೋಡಿಸ್ಕೊಂಡಾಗ ಎಲ್ಲವೂ ಸರ್ಕಾರದ ಸವಲತ್ತುಗಳು ಕೃಷಿ ಇಲಾಖೆಗೆ ಹೋಗುತ್ತೆ, ಮೀನುಗಾರರಿಗೆ ಸಿಗೋದಿಲ್ಲ ಅಂತ ಹೇಳೋ ಕಾರಣ ಮೀನುಗಾರಿಕೆ ಇಲಾಖೆ ಕೇಂದ್ರ ಸರ್ಕಾರದಲ್ಲಿ ಸಪರೇಟ್ ಆದ ಒಂದು ಇಲಾಖೆಯನ್ನು ಮಾಡಿ ಮಾನ್ಯ ಪ್ರಧಾನಮಂತ್ರಿಗಳು ಕಳೆದ 75 ವರ್ಷಗಳಲ್ಲಿ ಆಡಳಿತ ಇದ್ದವರು ಯಾಕೆ ಮಾಡಿಲ್ಲ ಗೊತ್ತಿಲ್ಲ. ಆದರೆ ನರೇಂದ್ರ ಮೋದಿಜಿಯವರು ಮಾಡಿದ್ದನ್ನು ಸತ್ಯವೂ ಸಂತೋಷವೂ. ಹಾಗಾಗಿ ತದನಂತರ ಫಿಶರೀಸ್ ಇಲಾಖೆ, ಈಗ ಫಿಶರೀಸ್ ಇಲಾಖೆ ಟೋಟಲ್ ಆ್ಯನ್ಯುವಲಿ ಬಜೆಟ್ ಎಷ್ಟು? ಫಿಶರೀಸ್ ಇಲಾಖೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ 16 ರಾಜ್ಯಗಳಲ್ಲಿದೆ. 16 ರಾಜ್ಯಗಳಿರುವ ಮೀನುಗಾರರಿಗೆ ಈ ಹಿಂದೆ ಕಳೆದ 75 ವರ್ಷಗಳಲ್ಲಿ ಮೀನುಗಾರಿಕೆಗೆ ಸಿಗುವಂಥ ಹಣಗಳು ಎಷ್ಟು, ಇವತ್ತು ಹಣಗಳು ಎಷ್ಟು, ಅಂಕಿಅಂಶ ಸಮೇತ ನಾನು ಬಿಡುಗಡೆ ಮಾಡಬಲ್ಲೆ. ಆದರೆ ಇವತ್ತು ಆ ವೇದಿಕೆ ಸರಿಸಮಂಜಸ ಅಲ್ಲ. ಅದೇ ಮೀನುಗಾರಿಕಾ ಇಲಾಖೆಯನ್ನು ಸಪರೇಟ್ ಮಾಡಿಕೊಂಡು ಅದಕ್ಕೆ ಪೂರಕವಾದಂಥ ಶಕ್ತಿಯನ್ನು ತುಂಬುವಂಥ ಕೆಲಸ ಕಾರ್ಯಗಳು. ಸಹಜವಾಗಿ ಆಡಳಿತ ಬಂದಾಗ ನಾವು ಮಾಡಿದ್ದನ್ನು ನಾವು ಹೇಳ್ಕೊಳ್ಳೇಬೇಕಂದ್ರೆ ನಾವು ಚುನಾವಣೆಗೆ ನಿಲ್ಲುವುದು, ಹೇಳ್ಕೊಳ್ಳೇಬೇಕು, ಅದರಲ್ಲಿ ಏನು ತೊಂದರೆ ಇಲ್ಲ. ಆದರೆ ಇವತ್ತು ಈ ಕಾಮಗಾರಿಗಳಿಗೆ 30% ಅಪ್ಗ್ರೇಡೇಷನ್ ಆಫ್ ಫಿಶರೀಸ್ ಜಟ್ಟಿಗಳು. ಅವಾಗ ಇಲ್ಲಿ ಬಂದು 1.5 ದಿವಸಗಳ ಕಾಲ ಅಧಿಕಾರಿಗಳು, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಅಧಿಕಾರಿಗಳು ಬಂದರು. ದಿನೇಶ್ ನೆನಪಿದೆ ಇಲ್ಲ ಅಂತ ದಿನೇಶ್ ಅವರ ಪ್ರಾಸ್ತಾವಿಕಲ್ಲಿ ಹೇಳಿಲ್ಲ, ಮರೆತು ಹೋಗಿರ್ಬೋದು. ನಾನು ಹೇಳ್ತೇನೆ, ನನಗೆ ಹೇಳಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಅವತ್ತಿನ ಅವಧಿಯಲ್ಲಿ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿ ತದನಂತರ ಮಂತ್ರಿಗಳ ಹತ್ರ ನಾವು ಅವಕಾಶಗಳನ್ನು ಮಾಡಿಕೊಡು. ನಾನು ನಿಜಕ್ಕೂ ಮಾಂಕಾಳ ವೈದ್ಯರನ್ನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ. 40% ರಾಜ್ಯ ಸರ್ಕಾರದಿಂದ ತುಂಬಿಸಿಕೊಳ್ಳಿಕ್ಕೆ ಅವರು ಮೀನುಗಾರರಿಗೆ ಕೊಟ್ಟ ನ್ಯಾಯವನ್ನು ನಾನು ಮೆಚ್ಚಿಕೊಡ್ತೇನೆ. ನಾನು ಅದರಲ್ಲಿ ಏನು ಇಲ್ಲ ಅಂತ ಹೇಳಲ್ಲ. 40% ರಾಜ್ಯ ಸರ್ಕಾರದಿಂದ ತುಂಬಿದೆ, 60% ಕೇಂದ್ರ ಸರ್ಕಾರದಿಂದ ತುಂಬಿ ಈ ಕಾಮಗಾರಿಗಳನ್ನು ಮಾಡಿದ್ದೀವಿ. ಹಾಗಾಗಿ ಇದರಿಂದ ಈ ಅಪ್ಗ್ರೇಡೇಷನಿಂದ ಇದರಲ್ಲಿ ಕೂಡ ನಾನು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಅಪ್ಗ್ರೇಡೇಷನಲ್ಲಿ ರಸ್ತೆಗಳು ಬರುತ್ತೆ, ಸ್ಟೋರೇಜ್ ಫೆಸಿಲಿಟಿಗಳು ಬರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಜೋಡಿಸ್ಕೊಳ್ಬೇಕು ಅಂತ ಹೇಳುವಂಥದ್ರಲ್ಲಿ ಹರಾಜು ಮಳಿಗೆಗಳು ಬರುತ್ತೆ. ಹೀಗೆ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳು ಆಗುತ್ತೆ. ಇದೆಲ್ಲವೂ ಜನರಿಗೆ, ಮೀನುಗಾರರಿಗೆ ಅವಶ್ಯಕತೆ. ಯಾಕೆ ಮೀನುಗಾರರಿಗೆ ನಾವು ರಕ್ಷಣೆಯನ್ನು ಕೊಡಬೇಕು? ಮಂತ್ರಿಗಳು ಬಹಳ ಸುಂದರವಾಗಿ ಹೇಳಿದರು. ಮೀನುಗಾರರು ಸಮುದ್ರದ ತಟದಲ್ಲಿ ಹೋಗಿ ತಮ್ಮ ಜೀವದ ಲೆಕ್ಕವನ್ನು ನೋಡದೆ ಜೀವವನ್ನು, ತಮ್ಮ ಎಲ್ಲ ಸಂಪೂರ್ಣವನ್ನು, ಕುಟುಂಬವನ್ನೇ ತೊಂದರೆಯಲ್ಲಿಟ್ಟುಕೊಂಡು ಆ ಮೀನುಗಾರಿಕೆಯನ್ನು ಮಾಡ್ತಾರೆ. ಎಲ್ಲೋ ಒಂದು ಕಡೆ ಅವರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಅವರು ಪಡುವಂಥ ಕಷ್ಟಗಳು. ಹಾಗಾಗಿ ಮೀನುಗಾರರಿಗೆ ವಿಶೇಷವಾಗಿ ಸಂರಕ್ಷಿಸಬೇಕಾದಂಥ ವ್ಯವಸ್ಥೆಗಳು ಬೇಕು. ಹಾಗಾಗಿ ಒಂದು ಕಾಲದಲ್ಲಿ ಸಹಜವಾಗಿ ನಾವು ಹೇಳುವಂಥದ್ದು, ನಾವು ಒಂದು ಕಾಲಘಟ್ಟ ಇತ್ತು, ನಾವು ಮೊಬೈಲನ್ನು ಯೂಸ್ ಮಾಡ್ತಿರ್ಲಿಲ್ಲ. ಭಾರತದಲ್ಲಿ ಮೊಬೈಲ್ ಇರಲಿಲ್ಲ, ಈಗ ಮೊಬೈಲ್ ಇಲ್ಲದೆ ಆಗುವುದಿಲ್ಲ. ಹಾಗಿರುವಾಗ ತಂತ್ರಜ್ಞಾನ ಅವಶ್ಯಕತೆಗೆ ಬೇಕಾದ ರೀತಿಯಲ್ಲಿ ಬದಲಾವಣೆ ಮಾಡಿಕೊಡುವಂಥ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ನಾವು ಸಹಜವಾಗಿ ಬದಲಾವಣೆ ಆಗಬೇಕು.
ಅವರು ಡೀಸೆಲ್ನ ವಿಷಯ ಹೇಳಿದರು. ಒಂದು ಕಾಲದಲ್ಲಿ ಡೀಸೆಲ್ ಯಾವ ರೀತಿಯಲ್ಲಿ ಅವಶ್ಯಕತೆ ಇತ್ತು, ಸಿಕ್ತಿತ್ತು. ಈಗ ಬ್ಯಾಟ್ರಿ ವೆಹಿಕಲ್ಗಳು, ಇನ್ನು ಮುಂದೆ ಇನ್ನು ಹಲವಾರು ವರ್ಷಗಳಿಂದ. ಅದಕ್ಕಾಗಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ 1 ಕೋಟಿಯ ಬೋಟನ್ನು ಬಿಡುಗಡೆ ಕೊಡಬೇಕು ಅಂತ ಹೇಳಿದ ಚಿಂತನೆಯನ್ನು ಕೇಂದ್ರ ಸರ್ಕಾರ ಕೈಗೆತ್ತಿಕೊಂಡಿದೆ. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಈ ರೀತಿಯ ಉತ್ಪನ್ನಗಳು ಸಿಗಲ್ಲ. ನಾವು ಬೇರೆ ದೇಶಕ್ಕೆ ಕಾಯಬೇಕು. ಗೊತ್ತಿದ್ದವರಿಗೆ ಗೊತ್ತಿದೆ ಸಹಜವಾಗಿ, ಯಾರು ಕುಡಿದು ಯಾರು ಬಿಡುದು ಬೇರೆ ಪ್ರಶ್ನೆ. ಆದರೆ ನಾವು ಬೇರೆ ದೇಶಕ್ಕೆ ಅವಲಂಬಿತರಾಗಿರುವಂಥ ವಸ್ತುಗಳು, ನಮ್ಮ ಮೀನುಗಾರರು, ನಮ್ಮ ರೈತರು ಅದಕ್ಕೆ ಅವಲಂಬಿತರಾಗಿರುವಂಥ ಸಂದರ್ಭದಲ್ಲಿ ಅದನ್ನು ಅವಲಂಬಿತರಾಗಿದ್ದರೆ ಮುಂದೆ ನಾವು ಕಷ್ಟಕ್ಕೆ ಬೀಳಬಾರ್ದು. ಅದಕ್ಕಾಗಿ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಅಂತ ಹೇಳೋ ಕಾರಣ ಆ ರೀತಿಯ ಚಿಂತನೆಗಳಿಂದ ಹೊರಬಂದಿದೆ. ಇವತ್ತು ನಾನು ಚೇತನ್ ಬೆಂಗ್ರೆ ಅವರಿಗೂ ಗೊತ್ತಿದೆ. ಇವತ್ತು ನಾನು ಮಂತ್ರಿಗಳಿಗೆ ಒಂದು ಅಭಿನಂದನೆ ಕೊಡ್ತೇನೆ. 3ನೇ ಹಂತದ ಕಾಮಗಾರಿ 49.5 ಕೋಟಿಯ ಕಾಮಗಾರಿಗಳ ಕೈಗೆತ್ತಿಕೊಂಡಿದ್ದೀರಿ. ನಾನು ವಿಶೇಷವಾಗಿ ಕ್ಯಾಬಿನೆಟ್ಟಲ್ಲಿಟ್ಟು ತಾವು ಪಾಸ್ ಮಾಡಿಕೊಂಡು ಈ ಮೀನುಗಾರರ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ತಾವು ಪ್ರಯತ್ನವನ್ನು ಮಾಡಿದಿರಿ. ಆ ಮೀನುಗಾರರಿಗೆ ಒಂದು ಒಳ್ಳೆಯ ರೀತಿಯ ಸೌಕರ್ಯಗಳನ್ನು ಅದರ ಮುಖಾಂತರ ಬರಬೇಕು ಅಂತ ಹೇಳೋದು ಚಿಂತನೆ ತಮ್ಮದಿದೆ. ನಾನೊಂದು ಸ್ಥಳೀಯ ಶಾಸಕನಾಗಿ ತಮಗೆ ಅಭಿನಂದನೆ ಕೊಡ್ತೇನೆ. ಒಳ್ಳೆಯ ಕಾರ್ಯ ತಾವು ಕೈಗೆತ್ತಿಕೊಂಡಿದೆ. ಆದರೆ ಅದರ ಮುಂಚೆ ನಾನೊಂದು ಕೆಲವಾರು ವಿಚಾರಗಳನ್ನು ಹೇಳಬೇಕು. ಈ ಹಿಂದೆ ಈ ಕಾಮಗಾರಿಗಳು 22 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ಕಳೆದ ಅವಧಿಯಲ್ಲಿ. ಅಂದರೆ ಮಂತ್ರಿಗಳು ಹೇಳಿದರು 14ರಿಂದ 18 ತನಕ ನಾನಿರಲಿಲ್ಲ. 18ರ ನಂತರ ಇದು ಗ್ರೀನ್ ಟ್ರಿಬ್ಯುನಲ್ ಬಂದಂಥ ಕೇಸಿನ ಕಾಮಗಾರಿಗಳು. ಗ್ರೀನ್ ಟ್ರಿಬ್ಯುನಲ್ ರಾಜ್ಯ ಸರ್ಕಾರಕ್ಕೆ ಎಷ್ಟು ಬಾರಿ ಚೀಮಾರಿ ಹಾಕಿದೆ ಅಂತ ನನ್ನ ಹತ್ರ ದಾಖಲೆ ಇದೆ. ಈಗ 49.5 ಕೋಟಿ ಕಾಮಗಾರಿಗಳು ಕೈಗೆತ್ತಿಕೊಳ್ಬೇಕು ಅಂತ ಹೇಳುವಾಗ ಕಳೆದ 10 ವರ್ಷಗಳಲ್ಲಿ ಎಷ್ಟು ಬಾರಿ ಚೀಮಾರಿ ಹಾಕಿದೆ. ಆವಾಗ ಚೀಮಾರಿ ಹಾಕಿದ್ದನ್ನು ನಾನು ಕಂಡಾಗ ನನಗೆ ದುಃಖವಾಗಿ 22 ಕೋಟಿ ರೂಪಾಯಿ ಅನುದಾನವನ್ನು ಈ 3ನೇ ಹಂತದ ಕಾಮಗಾರಿಗಳಿಗೆ ಕೈಗೆತ್ತಿಕೊಳ್ಬೇಕಂತೇಳಿ ಕ್ಯಾಬಿನೆಟ್ಟಲ್ಲಿ ಪಾಸ್ ಆಗಿ ಟೆಂಡರ್ ಹಂತದಲ್ಲಿ ಬಂದು ಟೆಂಡರ್ ಮಾಡುವಂಥ ಕೆಲಸಗಳು. ಆವಾಗ ಮೀನುಗಾರಿಕೆ ಬಂದರು ಕೆಲವಾರು ಮುಖಂಡರಿದ್ದರು. ಅದರಲ್ಲಿ ಕೂಡ ಇದರಲ್ಲಿ ಕೆಲವಾರು ಕಾಮಗಾರಿಗಳನ್ನು ಸೇರಿಸ್ಕೊಳ್ಬೇಕು. ಆವಾಗ ಗ್ರೀನ್ ಟ್ರಿಬ್ಯುನಲ್ನ ಗ್ರೀಕ್ಗಳು ಕೆಲವಾರು ತೊಂದರೆ ಆಗಿದೆ, ಅದನ್ನೆಲ್ಲವನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳಿದ ಚರ್ಚೆಗಳು ಬಹಳಷ್ಟಿತ್ತು. ಅದರ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಗೊತ್ತಿದೆ, ಹೊಸದಾಗಿ GST ಇಂಪ್ಲಿಮೆಂಟ್ ಆದಾಗ, ಅದರ ಮುಂಚೆ GST ಇರಲಿಲ್ಲ. 22 ಕೋಟಿಯಲ್ಲಿ ದರ್ ವಾಸ್ ನೋ GST. ನಾವು ಸ್ಯಾಂಕ್ಷನ್ ಮಾಡಿದ್ದಾಗ GST ಇಂಪ್ಲಿಮೆಂಟ್ ಆಯಿತು. 18% GST ಇಂಪ್ಲಿಮೆಂಟ್ ಆದಾಗ ಆ GSTಯ ಮೊತ್ತ ಈ 49.5 ಕೋಟಿಯಲ್ಲಿ ಕೂತ್ಕೊಳ್ಬೇಕಾದಂಥ ಅನಿವಾರ್ಯ ಇತ್ತು. ಅವತ್ತು ಅಧಿಕಾರಿಗಳು ಸರ್ GST ಇಂಪ್ಲಿಮೆಂಟ್ ಆಗಿದೆ, ನಾವು ಮಾಡಿಲ್ಲ ಅಂತೇಳಿ, ಆದರೆ ನಾವು ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಿಕ್ಕಾಗಲ್ಲ, ನಾಳೆ ಕಾಂಟ್ರಾಕ್ಟರ್ ಕೈಯನ್ನು ಕಟ್ಟಬೇಕಾದ್ರೆ ಅವರು ಕುತ್ತಿಗೆ ಅಗತ್ಯಗೊಳ್ಬೇಕಾದಂಥ ಪರಿಸ್ಥಿತಿ ಬರ್ತದೆ ಸರ್, ಪುನರಪಿ ಇದನ್ನೆಲ್ಲವನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು. ಅವತ್ತು ದಿನೇಶ್ ಕುಮಾರ್ ಅವರೇ ಇದ್ದರು, ಇವತ್ತು ದಿನೇಶ್ ಕುಮಾರ್ ಅವರೇ ಇದ್ದಾರೆ. ಅವರು ಮತ್ತು ಅವರ ತಂಡದವರು ಕ್ಯಾಪ್ಟನ್ ಸ್ವಾಮಿ ಅವರು ಇವರೆಲ್ಲ ಬಂದು ನನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನನಗೆ ಯಾಕೆ ಮಾಡಲಿಕ್ಕಾಗಲಿಲ್ಲ. 22.5 ಕೋಟಿ ರೂಪಾಯಿ ಇದೇ ಕಾಮಗಾರಿಗಳಿಗೆ ಸ್ಯಾಂಕ್ಷನ್. 49.5 ಕೋಟಿ 3ನೇ ಹಂತದ್ದು. ಯಾವ ಸರ್ಕಾರ ಇದ್ರೂ ಕೂಡ ಕೈಗೆತ್ತಿಕೊಳ್ಬೇಕಾದ ಅನಿವಾರ್ಯತೆ. 11 ಬಾರಿ ಗ್ರೀನ್ ಟ್ರಿಬ್ಯುನಲ್ ಬೆಂಚ್ ನಮಗೆ ರಾಜ್ಯ ಸರ್ಕಾರಕ್ಕೆ ಚಿಮಾರಿ ಹಾಕಿದಂಥ ಕಾಮಗಾರಿಗಳು. ಹಾಗಾಗಿ ಅದನ್ನು ಕೈಗೆತ್ತಿಕೊಳ್ಬೇಕು ಅಂತ ಹೇಳೋ ಕಾರಣ 22 ಕೋಟಿ ಸ್ಯಾಂಕ್ಷನ್ ಆಯಿತು. ಇನ್ನೊಂದಿದೆ, ಮೀನುಗಾರಿಕಾ ಇಲಾಖೆ ಕಾಮಗಾರಿಗಳು ಮಾಡುವಂಥದ್ದು ಪೋರ್ಟ್ ಇಲಾಖೆ ಮುಖಾಂತರ. ಪೋರ್ಟ್ ಇಲಾಖೆಗೆ ಸೆಂಟೇಜ್ ಚಾರ್ಜಸ್ ಆಗ ಇರಲಿಲ್ಲ. ಸೆಂಟೇಜ್ ಚಾರ್ಜಸ್ ಅಂತೇಳಿ ಮುಂಚೆ 12% ಇತ್ತು, ಈಗ 8% ಆಗಿದೆ. ಸರಿಯಲ್ಲ ಸರ್? 22 ಕೋಟಿಯಲ್ಲಿ ದರ್ ವಾಸ್ ನೋ ಸೆಂಟೇಜ್ ಚಾರ್ಜ್. ಆವಾಗ ಸೆಂಟೇಜ್ ಚಾರ್ಜ್ ಹಾಕಿರಲಿಲ್ಲ. ಆವಾಗ ಕೂಡ ಸೆಂಟೇಜ್ ಚಾರ್ಜ್ ಅಂತ ಹೇಳುವಂಥದ್ದು ಪ್ರಾರಂಭದ ಹಂತದಲ್ಲಿ ಹಾಕುವಾಗ ಈ 18% ಮತ್ತು 12%, 30%, ಈಗ 22 ಕೋಟಿಗೆ 30% ಸೇರಿಸ್ಕೊಂಡ್ರೆ ಎಷ್ಟಾಗತ್ತೆ? 10 ಕೋಟಿ ಅದೇ ಆಯಿತು ಸೇರಿಸ್ಕೊಂಡದ್ದು. ನಾವು ಸಹಜವಾಗಿ ಎಣಿಸ್ಕೊಂಡಿದ್ದೇವೆ 22 ಕೋಟಿ ಆದಾಗ, 49 ಕೋಟಿ ಆದಾಗ ತುಂಬ ಕಾಮಗಾರಿಗಳಲ್ಲಿ ಹೆಚ್ಚಿನ ಕಾಮಗಾರಿಗಳು ಸೇರಿಸ್ಕೊಂಡಿದ್ದೇವೆ ಅಂದರೆ 12ರಿಂದ 14 ಕೋಟಿ ಟ್ಯಾಕ್ಸೇ ಹೋಗುವಂಥದ್ದು. ಅವತ್ತು ಆ ಟ್ಯಾಕ್ಸ್ ಇರಲಿಲ್ಲ, ಇವತ್ತು ಟ್ಯಾಕ್ಸ್ ಇಂಪೋಸ್ ಆಗಿದೆ. ಅದಕ್ಕೆ ಕಾರಣ ಆ ಟ್ಯಾಕ್ಸಿಗೆ ಆ ನಮ್ಮ ಏನು ಟೆಂಡರ್ ಕರಿಬೇಕಾದಂಥ ಪ್ರಕ್ರಿಯೆಯಲ್ಲಿ ನಮ್ಮ ಕಾಸ್ಟ್ ಹೆಚ್ಚಾಗ್ಲಿಕ್ಕೆ ಕಾರಣ ಆದದ್ದು. ಅದಕ್ಕಾಗಿ ಇದೆಲ್ಲವೂ ಸತ್ಯ. ನನಗೆ ಯಾವ ಪುಸ್ತಕಗಳು ನೋಡಬೇಕು ಅಂತ ಹೇಳೋದು ಎಲ್ಲ ದಾಖಲೆಗಳು ಪಟಪಟ, ಯಾಕಂದರೆ ಸತ್ಯವನ್ನು ತಿಳ್ಕೊಂಡಿದ್ದನ್ನು ನಾನೇ ಮಾಡಿದ್ದು, ಅದನ್ನು ಹೇಳಲಿಕ್ಕೆ ನನಗೇನಿದ್ದಿಲ್ಲ. ಅದಕ್ಕಾಗಿ ಹೇಳ್ತೇನೆ. ಅದು ನಾನು ಮಂತ್ರಿಗಳ ಹತ್ರ ಒಂದು ಬೇಡಿಕೆ ಮಾಡ್ತೇನೆ. ಅವರು ಒಳ್ಳೆಯವರಿದ್ದಾರೆ, ನಾನು ಮತ್ತು ಅವರು ಅಪಾರ ಆತ್ಮೀಯ ಮಿತ್ರರು. ನಾವು ಪಕ್ಷ ಬೇರೆ ಬೇರೆ ಇದ್ದರೂ ಕೂಡ ಅವರ ಆತ್ಮೀಯರು, ಅವರ ಕೊಡುಗೆ, ಅವರ ಮನಸ್ಪೂರ್ವಕವಾದಂಥ ಸೇವೆ. ನನ್ನ ಕುಲದೇವಸ್ಥಾನ ಇರುವಂಥ ಶಿರಾಲಿಯ ಪರಿಸರದ ಶಾಸಕರವರಾಗಿದ್ದರು. ಅಲ್ಲಿಯ ಪರಿಸರದವರು ಅವರನ್ನು ಬಹಳ ಮೆಚ್ಚಿ ಕೊಂಡಾಡ್ತಾರೆ. ಒಳ್ಳೆಯ ಮಂತ್ರಿಗಳು, ಒಳ್ಳೆಯ ಶಾಸಕರು ಅಂತ ಹೇಳ್ತಾರೆ. ನಾನು ಮಂತ್ರಿಗಳ ಹತ್ರ 1-2 ಬೇಡಿಕೆ ನೀಡ್ತೀನಿ. ಸರ್, ಮೀನುಗಾರಿಕೆ ಏನಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ನೀವು ಮೀನುಗಾರರೇ. ತಲಪಾಡಿಯಿಂದ ಹಿಡಿದುಕೊಂಡು ಕಾರವಾರ ತನಕ ಸರಿಸುಮಾರು 360-370 ಕಿಲೋಮೀಟರ್ ಸಮುದ್ರ ತೀರದ ನಮ್ಮಲ್ಲಿ ಬರುವಂಥದ್ದು. ಸರ್, ಗೋವಾದಲ್ಲಿ 15 ವರ್ಷಗಳಾಯಿತು, 18 ವರ್ಷ ಆಯಿತು. ನರೇಂದ್ರ ಮೋದಿಜಿಯವರು ಮುಖ್ಯಮಂತ್ರಿ ಆದಿದ್ದಾಗ ಒಂದು ಹೊಸ ಯೋಜನೆಯನ್ನು ಗೋವಾದಲ್ಲಿ ತಂದಿದ್ದಾರೆ.
ಇಲ್ಲಿ ಗುಜರಾತಲ್ಲಿ ತಂದಿದ್ದಾರೆ ಮೀನುಗಾರರಿಗೆ. ಅದನ್ನು ಈ ಹಿಂದೆ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಸರ್ಕಾರ ಇರುವಾಗ ನಾವು ಅದನ್ನು ಕಲಿಬೇಕು ಅಂತೇಳಿ 5 ಜನರನ್ನು ಗುಜರಾತಿಗೆ ಕಳಿಸಿದ್ದೆವು. ಆದರೆ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಲ್ಪ ಇಲಾಖೆ ಅಧಿಕಾರಿಗಳು ತಪ್ಪು ಮಾಹಿತಿಗಳು ಕೊಡ್ತಾರೋ ಅಥವಾ ಅವರು ಸ್ವಲ್ಪ ಹಿಂದೆ ಸ್ಟೆಪ್ ಬರ್ತಾರೆ. ತಾವು ಮೀನುಗಾರರು, ತಾವಿರ್ಬೋದು, ನಾನು ಮೀನುಗಾರಿಕೆ ವಲಯದಿಂದ ಬಂದಂಥ ಶಾಸಕ ಸರ್, ನಾವು ವಿಶೇಷವಾಗಿ ಇದಕ್ಕೆ ಒತ್ತನ್ನು ಕೊಡಬೇಕು ಸರ್. ಇವತ್ತು ನಾವು ಹೇಳ್ತೇವೆ, ಇಡೀ ಪ್ರಪಂಚದಲ್ಲಿ ಬಹಳ ದೊಡ್ಡ ರೀತಿ ಬೇಡಿಕೆ ಇರುವುದು ಸೀವೀಡ್. ಸೀವೀಡನ್ನು ಕಲ್ಟಿವೇಟನ್ ಮಾಡಬೇಕು ಅಂತ ಹೇಳಿದ್ರೆ ಸಮುದ್ರದ ಅಡಿಯಲ್ಲಿ ಸೀವೀಡ್ ಆಗುತ್ತೆ. ಮೀನುಗಾರಿಕೆ ಮಳೆಗಾಲದ ಸಂದರ್ಭದಲ್ಲಿ ಮೀನುಗಾರಿಕೆ ಹೋಗಲಿಕ್ಕಾಗಲ್ಲ. ಈಗಂತೂ ಇವತ್ತು ವರ್ಷದಲ್ಲಿ 8 ತಿಂಗಳು ಮಳೆ ಬರುವಂಥ ಈ ಕರಾವಳಿಯ ಪ್ರದೇಶ, ಮೀನುಗಾರರು ಲೋನ್ ಕಟ್ಟಲಿಕ್ಕಾಗದಂಥ ಸಂಕಷ್ಟದಲ್ಲಿ ಅನುಭವಿಸುವಂಥ ಪರಿಸ್ಥಿತಿ. ಹಾಗಾಗಿ ಗುಜರಾತಿನಲ್ಲಿ ಕಳೆದ 18 ವರ್ಷದಿಂದ ಸೀವೀಡ್ ಕಲ್ಟಿವೇಷನ್ ಮುಖಾಂತರ ಮೀನುಗಾರರು ಕೋಟ್ಯಾಧೀಶರು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಆಗಿದೆ. ಈಗ ನಮ್ಮ ಈ 360 ಕಿಲೋಮೀಟರ್ಗಳಲ್ಲಿ ಸಮುದ್ರದಲ್ಲಿ ಮೀನು ಸಿಗುವಂಥದ್ದೇ ಕೊರತೆ ಆಗಿದೆ. ಮಹಾರಾಷ್ಟ್ರ, ಕೇರಳದಾಗೆ ಉದ್ದಕ್ಕೂ ಸಮುದ್ರಗಳಿಲ್ಲ ನಮಗೆ. ಅಲ್ಲೋ ಎಲ್ಲೋ ತಪ್ಪಿ ನಮ್ಮಿಂದ ಈ ಬೆಲ್ಟಿನಿಂದ ತಲಪಾಡಿಗೆ ಹೋದರೆ ಕೇರಳ ಸರ್ಕಾರ ನಮ್ಮ ಬೋಟನ್ನು ಇಟ್ಕೊಂಡು ಒಳಗಡೆ ಹಾಕಿ ನಮ್ಮ ಮೀನುಗಾರರಿಗೆ ಹೊಡಿತಾರೆ. ಆದರೆ ಅದು ರಾಜ್ಯ ಸರ್ಕಾರದ ಕೈಯಲ್ಲಿದೆ. ಅದಕ್ಕೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇಡೀ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಎಲ್ಲವೂ ಸೇರಿಕೊಂಡು ಅದಕ್ಕೊಂದು ನೀತಿ ನಿಯಮಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಅದನ್ನು ಒಂದು ಕೈಗೆತ್ತಿಕೊಳ್ಬೇಕು. ಅದೇ ರೀತಿ ಸೀವೀಡ್ ಕಲ್ಟಿವೇಷನ್ಗೆ ರಾಜ್ಯ ಸರ್ಕಾರ ಸರ್, ತಾವು ತಮ್ಮ ನೇತೃತ್ವದಲ್ಲಿ ತಾವೇ ಹೋಗಿ ಸರ್, ತಾವು ಮೀನುಗಾರ ತಮ್ಗೆ ಗೊತ್ತಿದೆ, ಒಂದು ವಾರ ಗುಜರಾತಿಗೆ ಪ್ರವಾಸ ಮಾಡಿ, ಅದು 3 ದಿವಸ ಪ್ರವಾಸ ಮಾಡಿ ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿ ಸರ್. ಈ ಚೇತನ್ ಬೆಂಗ್ರೆ, ನಿಮ್ಗೆ ಯಾರೆಲ್ಲ ಬೇಕು ಮೀನುಗಾರರನ್ನು ಕರ್ಕೊಂಡು ಹೋಗಿ, ಮೋಹನ್ ಬೆಂಗ್ರೆಯನ್ನು ಕರ್ಕೊಂಡು ಹೋಗಿ, ಅವರಿಗೆ ಒಂದು 10-20 ಬೋಟ್ ಇದೆ, ಅವರಿಗೆ ಅನುಭವ ಇದೆ, ಅವರನ್ನು ಕರ್ಕೊಂಡೋಗಿ ಅಲ್ಲಿ ಸಮುದ್ರದ ಅಡಿಯಲ್ಲಿ ಸೀವೀಡ್ ಕಲ್ಟಿವೇಷನ್. ನೀವು ಖಾಲಿ ಗೂಗಲಲ್ಲಿ ಹಾಕಿ ನೋಡಿ, ಇಡೀ ಪ್ರಪಂಚ ಸೀವೀಡ್ ಅನ್ನು ಕೇಳ್ತಾ ಇದೆ. ನಮ್ಮ ಹತ್ರ ಸೀವೀಡ್ ಇಡೀ ಪ್ರಪಂಚದಲ್ಲಿ ಹೆಚ್ಚಿನ ದೇಶಗಳಲ್ಲಿ ಇಲ್ಲ. ನಮಗೆ ಸೀವೀಡ್ ಕಲ್ಟಿವೇಷನ್ ಮಾಡಿಕೊಳ್ಳಿಕ್ಕೆ ಇಡೀ ಪ್ರಪಂಚದಲ್ಲಿ ಉದ್ದಕ್ಕೆ ಇರುವಂಥ ಸಮುದ್ರ ನಮ್ಮ ಹತ್ರ ಇದೆ. ಆ ಮೀನುಗಾರರಿಗೆ ಪೋರ್ಟ್ ಇಲಾಖೆ ಮತ್ತು ತಾವು ಸೇರಿಕೊಂಡು ಅವರಿಗೆ ಅಗ್ರಿಮೆಂಟ್ ಮಾಡಿಕೊಂಡು ಅವರಿಗೂ ಒಂದು ರೀತಿಯ, ಈಗ ಪೋರ್ಟ್ ಇಲಾಖೆಯಿಂದ ನಾವು ಈ ಹಿಂದೆ ರಾಯಲ್ಟಿಯನ್ನು ಕೊಟ್ಟು ಜಾಗವನ್ನು ಕೊಡುವ ರೀತಿಯ ಒಂದು ವ್ಯವಸ್ಥೆಯನ್ನು ಕೈಗೆತ್ತಿಕೊಳ್ಳಿ. ಆವಾಗ ಆ ಮೀನುಗಾರರಿಗೆ ಇನ್ನಿತರ ದಿವಸಗಳಲ್ಲಿ ಮೀನುಗಾರಿಕೆ ಇಲ್ಲದಾಗ ಸೀವೀಡನ್ನು ಕಲ್ಟಿವೇಟ್ ಮಾಡಿಕೊಂಡು ಅವರ ಹೊಟ್ಟೆಯನ್ನು ತುಂಬಿಸುವಂಥ ಕೆಲಸ ಕಾರ್ಯಗಳು ಮಾಡಬೇಕು. ಅದರ ಒಟ್ಟಿಗೆ ನಾನು ಹೇಳ್ತೇನೆ, ಸಹಜವಾಗಿ ಮಂತ್ರಿಗಳ ಹತ್ರ ತಾವು ವಿಶೇಷವಾದಂಥ ಈ ಮನಸ್ಸನ್ನು ಈಗಾಗಲೇ ನನಗೆ ಬಹಳ ಸಂತೋಷ. ಇನ್ನು ಮುಂದೆ ಇನ್ನಷ್ಟು ದೊಡ್ಡ ಸ್ಥಾನಕ್ಕೆ ಮೀನುಗಾರಿಕಾ ಮಂತ್ರಿಯಿಂದ ಕೂಡ ಇನ್ನಷ್ಟು ದೊಡ್ಡ ದೊಡ್ಡ ಸ್ಥಾನಕ್ಕೆ ಏರುವಂಥ ಒಂದು ಅವಕಾಶಗಳು ಇರುವಂಥ ಮಂತ್ರಿಗಳು. ಮತ್ತು ನನಗೆ ನಿಮ್ಮ ಮೇಲೆ ವಿಶೇಷವಾದ ಪ್ರೀತಿ. ನಾನು ಮತ್ತು ನೀವು ನೋಡ್ಲಿಕ್ಕೆ ಒಂದು ಸ್ವಲ್ಪ ಒಂದೇ ರೀತಿ ಇದ್ದೇವೆ, ಬಹಳ ಆತ್ಮೀಯರವರು. ನಾನು ಅವಳಷ್ಟು ವಿಧಾನಸೌಧ ಸುಧಾದಾಗ ನಾನು ಅವರ ಹತ್ರ ಕುರ್ಚಿಯಲ್ಲಿ ಕೂತ್ಕೊಂಡು ಬಹಳಷ್ಟು ನಾವು ಮಾತಾಡ್ತೇವೆ. ಬಹಳ ಒಳ್ಳೆಯ ಮನಸ್ಸಿನ ಮಂತ್ರಿಗಳು. ಜನರ ಕಣ್ಣೀರು ಹಾಕಿ ಬಂದಾಗ ಅವರ ಹತ್ರ ಏನಿದೆ ಏನಿಲ್ಲ ಅಂತೇಳಿ ಗೊತ್ತಿಲ್ಲ, ಅವರನ್ನು ಕೊಡುವಂಥ ಒಂದು ಮನಸ್ಸಿದ್ದಂಥ ಮಂತ್ರಿಗಳು. ಹಾಗಾಗಿ ನಿಮ್ಮ ನೇತೃತ್ವದಲ್ಲಿ ಆಗಲಿ ಸರ್ ಈ ಸೀವೀಡ್ ಕಲ್ಟಿವೇಷನ್ ಸೀವೀಡ್ ಕಲ್ಟಿವೇಷನ್ ವಿಶೇಷವಾದ ಒತ್ತನ್ನು ಕೊಡಿ ಸರ್. ಮತ್ತು ತಮ್ಮ ನೇತೃತ್ವದಲ್ಲಿ ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಜಿಲ್ಲೆಯ ಸಂಸದರಿಗೂ ನಾನು ಹೇಳ್ತೇನೆ ಸರ್, ಈಗ ಗೋವಾ ಇರ್ಬೋದು, ಕೇರಳಕ್ಕಿರ್ಬೋದು, ಮಹಾರಾಷ್ಟ್ರಕ್ಕೆ ನಮ್ಮ ಬೋಟುಗಳು, ಫಿಷರ್ಮ್ಯಾನ್ಗಳು ಅವರ ಬೋಟ್ ಹೋದಾಗ ಆಗುವಂಥ ತೊಂದರೆಗಳು, ಅದಕ್ಕೆ ನ್ಯಾಷನಲಿ ಯಾವ ರೀತಿಯಲ್ಲಿ ಒಂದು ನಮಗೆ ಕೋಸ್ಟಲ್ ಕಡಿಮೆ ಆದರೂ ಕೂಡ ನನ್ನ ನಾಟಿಕಲ್ ವ್ಯವಸ್ಥೆಗಳಲ್ಲಿ ನಮಗೆ ಅವಕಾಶಗಳನ್ನು ಲಭಿಸಬೇಕು ಅಂತೇಳೋ ಕಾರಣ ಏನನ್ನು ತಾವು ಕೈಗೆತ್ತಿಕೊಳ್ಬೇಕು. ಆ ರೀತಿಯಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸುವಂಥ ವಾತಾವರಣಗಳಾಗಬೇಕು. ಅದರ ಒಟ್ಟಿಗೆ ಕೊನೆಯದಾಗಿ ನಾನು ಒಂದು ಹೇಳ್ತೇನೆ, ಇದು ತಮ್ಮ ಹತ್ರವೇ ಆಗಿದೆ, ತಮ್ಮ ಹತ್ರ ಆಗಿಲ್ಲ, ತಮ್ಮ ಹತ್ರ ಇದೆ. ಈಗ ಇವತ್ತು ಮೆರಿಟೈಮ್ ಬೋರ್ಡ್ ಇದೆ ಸರ್. ಮುಂಚೆ ಅದು ಪೋರ್ಟ್ ಇಲಾಖೆ ಇತ್ತು, ಈಗ ಮೆರಿಟೈಮ್ ಬೋರ್ಡ್ ಆಗಿದೆ. ಮೆರಿಟೈಮ್ ಬೋರ್ಡ್ ಇರುವ ಕಾರಣ ಇವತ್ತು ಇಲ್ಲಿ 10 ಜನರು ಅವರು, ಇದು ನಗರ ಭಾಗ, ಮಹಾನಗರ ಪಾಲಿಕೆ, ಬೇರೆ ಎಲ್ಲ ನಮ್ಮ ಜಟ್ಟಿಗಳು, ಫಿಶರಿ ಜಟ್ಟಿಗಳು ಇರುವುದು ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಥವಾ ಹೆಚ್ಚಂದರೆ ಮಲ್ಪೆ ಅಂತ ಹೇಳಿದ್ರೆ ಪುರಸಭೆ ಅಥವಾ ಪಟ್ಟಣ ಪಂಚಾಯತ್ ವ್ಯಾಪ್ತಿ. ಕಾರವಾರದಿಂದ ಹಿಡಿದು ಇಲ್ಲಿ ತನಕ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಫಿಶರೀಸ್ ಜಟ್ಟಿ ಪೋರ್ಟ್ ಇರುವುದು ಎಲ್ಲಿ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಮಾತ್ರ. ಇಲ್ಲಿ ಲ್ಯಾಂಡ್ ರೇಟ್ಗಳು ಜಾಸ್ತಿ ಇದೆ. ಇಲ್ಲಿ ಲ್ಯಾಂಡ್ ರೇಟ್ಗಳು ಮಂಗಳೂರಿನಲ್ಲಿ ಸೆನ್ಸಿಗೆ 20 ಲಕ್ಷ 30 ಲಕ್ಷ. ಅದೇ ರೀತಿಯಲ್ಲಿ ನಾವೀಗ ಈ ಹಿಂದೆ ಅವರಿಗೆ ಎಲ್ಲ ವ್ಯಕ್ತಿಗಳಿಗೆ ನಾವು ರಾಯಲ್ಟಿ ಮುಖಾಂತರ ಖಾಲಿ ಜಾಗವನ್ನು ಪೋರ್ಟ್ ಇಲಾಖೆ ಮುಖಾಂತರ ಕೊಡ್ತಿದ್ದೆವು. ಈಗ ಅದೆಲ್ಲವೂ ಫೈಲು ಮೆರಿಟೈಮ್ ಬೋರ್ಡ್ ಮುಖಾಂತರ ಸರ್ಕಾರಕ್ಕೆ ಹೋಗುತ್ತೆ. ಮೆರಿಟೈಮ್ ಬೋರ್ಡಿಗೆ ಮುಖ್ಯಮಂತ್ರಿಗಳ ಅಧ್ಯಕ್ಷರು, ತಾವು ಉಪಾಧ್ಯಕ್ಷರು, ಸೆಕ್ರೆಟರಿ, IAS ಅಧಿಕಾರಿಗಳಿಂದ ನಾವೆಲ್ಲ ಇಲ್ಲ ಅದರಲ್ಲಿ. ಆದರೆ ಸರ್ ಅದಕ್ಕೆ ಸಹಜವಾಗಿ ಈ ಹಿಂದೆ ಪೋರ್ಟಿನಲ್ಲಿ ಬಾಡಿಗೆ ಇರುವಂಥ ವ್ಯಕ್ತಿಗಳ ಬಾಡಿಗೆ ಎಷ್ಟಿತ್ತು, ರೆಂಟ್ ಎಷ್ಟಿತ್ತು, ಇತ್ತೀಚಿನ ದಿನಗಳಲ್ಲಿ ಸರಿಸುಮಾರು 400% ಹೆಚ್ಚಾಗಿದೆ. ತಪ್ಪು ನಂದು ಇರಬಹುದು, ನಿಮ್ಮದು ಇರಬಹುದು, ಯಾರ್ದು ಇರಬಹುದು. ಆದರೆ ಬಡ ವರ್ಗ ಸರ್, ತಾವು ಸರ್ ನಮ್ಮದೇ ಸರ್ಕಾರ ಯಾರು ಸರ್ಕಾರ ಮಾಡಿದ್ರು ಸತ್ಯನೇ ಸರ್. ನಾನು ನಮ್ಮ ಸರ್ಕಾರ ಮಾಡಿದ್ರು, ನಾನು
ಬಾಯಲ್ಲಿ ಹೇಳ್ತೇನೆ, ನಿಮ್ಮ ಸರ್ಕಾರ ಮಾಡಿದ್ರು ಬಾಯಲ್ಲಿ ಹೇಳ್ತೇನೆ ಸರ್, ಮುಚ್ಚು ಮರೆ ಇಲ್ಲ. ಆದರೆ ನಮ್ಮ ಸರ್ಕಾರ ಹೇಳಿದಾಗ ನೀವು ನೆಗಾಡ್ತೀರಿ, ನಿಮ್ಮ ಸರ್ಕಾರ ಹೇಳಿದಾಗ ನೀವು ನೆಗಾಡಲ್ಲ, ಅದೇ ತಪ್ಪು ವ್ಯತ್ಯಾಸ. ಹಾಗಾಗಿ ನಾನು ಹೇಳುವಂಥದ್ದು ಸರ್, ಈಗ ನಿಮಗೆ ದೇವರು ಅವಕಾಶ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ. ಅಲ್ಲ, 1 ಮಿನಿಟ್ ಸರ್, ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರ ನಾವು ಕೊಟ್ಟಾಗ ನಾವು ಮಾಡಿಲ್ಲ ಅಂತ ಹೇಳೋ ಕಾರಣ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದ್ದೆವು. ಹಾಗಾಗಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ಈಗ ಮಾಡಿ. ಇಲ್ಲದ್ರೆ ನೀವು ಮುಂದೆ ಅದು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬರತ್ ಬೇಡ ಅಂತ ಹೇಳೋ ಕಾರಣ ನಿಮಗೆ ನಾನು ಸಲಹೆ ಕೊಡ್ತೇನೆ. ಅದನ್ನು ಕೈಗೆತ್ಕೊಳ್ಳಿ. ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳುವಂಥ ಅವಕಾಶಗಳು ನಿಮ್ಗೆ ಬರದೇ ಇರಲಿ ಅಂತೇಳಿ ಸಲಹೆ ನಮ್ಮದು. ಸಲಹೆಗೆ ಯಾವುದೇ ಹಣ ಇಲ್ಲ, ಮುಕ್ತ, ಫ್ರೀ ಆಫ್ ಸಲಹೆ. ಅದಕ್ಕೆ ಹೇಳ್ತೇನೆ, ಯಾವ ಸರ್ಕಾರವೂ ಮಾಡಿರಲಿ, ಆದರೆ ಇಲ್ಲಿ ಪೋರ್ಟಿನಲ್ಲಿ ಬಾಡಿಗೆಯಲ್ಲಿ ಅಂಗಡಿ, ಮುಗ್ಗಟ್ಟುಗಳು, ಬ್ಯಾಂಕ್ಗಳು, ಇವರಿಗೆ ರೆಂಟ್ ಬಹಳ ಜಾಸ್ತಿ ಆಗಿದೆ. ನಾನು ಈ ಹಿಂದೆ ತಮಗೆ ಲೆಟರ್ನ ಕೊಟ್ಟಿದ್ದು, ತಾವು ಲೆಟರ್ನ ಪ್ರಸ್ತಾವನೆ ಮಾಡಿ ಎಲ್ಲೋ ಒಂದು ಕಡೆ ಹಂತದಲ್ಲಿ ಇದೆ. ತಾವು ವಿಶೇಷವಾಗಿ ಅದನ್ನು ಕೂಡ, ನಾವು ಮಾಡಿದ್ರು ತಪ್ಪು, ನೀವು ಮಾಡಿದ್ರು ತಪ್ಪೇ, ನಾನು ಮಾಡಿದ್ರು ನಾನು ಒಪ್ಪಿಕೊಳ್ತೇನೆ, ಅದರಲ್ಲಿ ಯಾವ ಸಂದೇಹಗಳಿಲ್ಲ. ಆದರೆ ಮುಕ್ತವಾಗಿ ಹೇಳುವಂಥದ್ದು, ಒಂದಾರೆ ಮೀನುಗಾರರಿಗೆ ಒಳ್ಳೆಯದಾಗುವುದು, ನಿಮ್ಮ ಒಳ್ಳೆಯ ಮನಸ್ಸು, ಒಳ್ಳೆಯ ಕೆಲಸ ಕಾರ್ಯಗಳು. ಹಾಗಾಗಿ ನಾನು ಹೇಳ್ತೇನೆ, ತಾವು ಬಜೆಟಲ್ಲಿ ಘೋಷಣೆ ಮಾಡಿದಂಥ ಸಿ ಆಂಬ್ಯುಲೆನ್ಸ್ ಇದೆ, ಅದು ತಕ್ಷಣ ಬರ್ತದೆ ಅಂತ ಹೇಳಿದ್ರೆ ಅದನ್ನು ಕೂಡ ಬೇಗ ಕೊಡಬೇಕು ಅಂತ ಹೇಳುವಂಥ ಬೇಡಿಕೆ. ಸಿ ಆಂಬ್ಯುಲೆನ್ಸ್ ನಮ್ಮ ಸಮುದ್ರದಲ್ಲಿ ಎಲ್ಲೋ ಒಂದು ಕಡೆ ಅನಾಹುತ ಆದಾಗ ಆಂಬ್ಯುಲೆನ್ಸ್ಗಳು, ಬೋಟ್ಗಳು ಹೋಗಿ ಅವರನ್ನು ರಕ್ಷಣೆ ಬರುವಂಥ ತೊಂದರೆ ಆಗುತ್ತೆ. ತಾವು ಬಜೆಟಲ್ಲಿ ಸಿದ್ದರಾಮಯ್ಯರು 3 ಬಜೆಟಲ್ಲಿ ಓದ್ತಾ ಇದ್ದಾರೆ, ಆದರೂ ಆಂಬ್ಯುಲೆನ್ಸ್ಗಳು ಮಂಗಳೂರಿಗೆ ಬಂದಿಲ್ಲ. 3 ಬಜೆಟಲ್ಲಿ ಓದಿದಾಗ 3 ಬಜೆಟಲ್ಲಿ ಕೂಡ ನಾನು ಪ್ರಶ್ನೆ ಹಾಕಿದ್ದೇನೆ. ಈಗ 4ನೇ ಬಜೆಟ್ ಓದುವಂತೆ ಮುಂಚೆ ಆ ಒಂದು ಆಂಬ್ಯುಲೆನ್ಸ್ ಬರಲಿ ಅಂತ ಹೇಳುವಂಥ ಬೇಡಿಕೆಯನ್ನು ತಮ್ಗೆ ಇಡ್ತೇನೆ. ತಾವು ಮಾಡ್ತೀರಿ ಅಂತೇಳಿ ವಿಶ್ವಾಸ ಇದೆ ನನಗೆ. ಅದಕ್ಕಾಗಿ ಇಲ್ಲಿ ಇಲ್ಲದ್ರೆ ನಾನು ಹೇಳ್ತಾ ಇರಲಿಲ್ಲ. ನೀವು ಕೆಲಸ ಇಲ್ಲ ಅಲ್ಲ ರೀ, ಬೇಡ ಆಗ್ತಿ, ಗೊತ್ತಾಯಿದೆ ನನಗೆ. ಸರ್ 1 ಮಿನಿಟ್ ಕೇಳಿ ಸರ್. ವೇದವ್ಯಾಸ ಮಾತ್ರ ತುಂಬ ಜನ ರಸ್ತೆ ಮಾಡ್ಕೊಂಡು ಬನ್ನಿ ಅಂತ ಕೇಳ್ತಾರೆ. ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ರಸ್ತೆ ಬಂದಿರಲ್ಲ, ಅವ್ರು ಮಾತಾಡ್ತಾ ಇರ್ತಾರೆ ಅಷ್ಟು ತನಕ. ಅವ್ರು ಯಾವಾಗ ಮಾತಾಡೋದು ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ರಸ್ತೆ ಆದ ನಂತರ ಅಥವಾ ಆಂಬ್ಯುಲೆನ್ಸ್ ಸಮುದ್ರದಲ್ಲಿ ಕಂಡಾಗ ಮಾತ್ರ ಮಾತಾಡಿದ್ರೆ, ಅಲ್ಲಿ ತನಕ ಮಾತಾಡ್ತಾ ಇರ್ತಾರೆ ದಿನೇಶ್ವರೇ. ಇದು ಜನರ ಭಾವನೆಗಳು. ನಾನು ವೇದವ್ಯಾಸ ಮಾತ್ರ ಭಾವನೆ, ನಾನು ವೇದವ್ಯಾಸ ಮಾತ್ರ ಮಾತಾಡಲ್ಲ ಇದನ್ನು. ಯಾಕಂದ್ರೆ ನಾನು ಮೆಲ್ಲ ಹೋಗಿ ಮಂತ್ರಿಗಳ ಹತ್ರ ಪಾಪ ರಿಕ್ವೆಸ್ಟ್ ಮಾಡಿ ತಗೊಳ್ತೇನೆ, ಅವ್ರು ಕೊಡ್ತಾರೆ ನನಗೆ. ವೇದವ್ಯಾಸ ನಿಮ್ಮ ಮೇಲೆ ವಿಶೇಷವಾದ ಪ್ರೀತಿ ಇದೆ ಅಂತೇಳಿ ಅವರು ನಾನು ಕೊಟ್ಟ ಲೆಟರ್ಗೆ ತಕ್ಷಣ ಬರೆದು ಕೊಡ್ತಾರೆ. ಅವ್ರು ಏನೂ ಇಲ್ಲ, ವೇದವ್ಯಾಸರು ವೈಯಕ್ತಿಕ ಕೇಳಲ್ಲ ಅಂತ ಗೊತ್ತಿದೆ ಅವರಿಗೆ. ಅದಕ್ಕಾಗಿ ಅವ್ರು ಕೊಡ್ತಾರೆ, ಒಳ್ಳೆ ಮನಸ್ಸಿನವ್ರು, ಸದ್ರಯ್ಯೋ. ಹಾಗಾಗಿ ಈ ಸಿ ಆಂಬ್ಯುಲೆನ್ಸ್ಗಳು ನಮ್ಮ ಭಾಗಕ್ಕೆ ಒಂದು ಅತಿ ಶೀಘ್ರ ಬಂದರೆ, ಯಾಕೆಂತ ಹೇಳಿದ್ರೆ ಮೊನ್ನೆ ತಾವೇ ಬಂದು ಬೆಂಗ್ರೆಯಲ್ಲಿ 2 ಜನ ಜೀವ ಬಿಟ್ಟಾಗ ತಾವೇ ಸರ್ಕಾರದ ಅಧಿಕೃತವಾದ ಹಣವನ್ನು ತಾವು ಬಂದಿದ್ರೆ ಗೊತ್ತಿಲ್ಲ ನನಗೆ, ಮಂತ್ರಿಗಳು ಬಂದರು, ಮೋಹನಣ್ಣೆಲ್ಲ ಇದ್ದರು, ಅವರಿಗೆ ನಾವು ತಮ್ಮ ಪರಿಹಾರದ ಚೆಕ್ಕನ್ನು ಚೇತನ್ ಬೆಂಗ್ರೆ ಇದ್ರು. ಹಾಗಾಗಿ ದಿನನಿತ್ಯ ಈ ರೀತಿಯ ಅವಘಡಗಳು ಆಗ್ತಾ ಇರ್ತದೆ. ಅದಕ್ಕಾಗಿ 3 ಬಜೆಟಲ್ಲಿ ಘೋಷಣೆ ಮಾಡಿ ಕೂಡ ಬಂದಿಲ್ಲ ಅಂತ ಹೇಳುವಾಗ, ಇನ್ನು ಮುಂದೆ ಎಲ್ಲೋ ಒಂದು ಕಡೆ 28ರ ನಂತರ ಮುಂದಿನ ಹಿಂದೆ ಘೋಷಣೆ ಆಗಿದ್ದು ನಾನು ಕೊಡ್ತಾ ಇದ್ದೇನೆ ಅಂತೇಳಿ ಹೇಳುವಂಥ ಪ್ರಸಂಗಗಳು ಬರುವುದು ಬೇಡ ಅಂತ ಹೇಳುವಂಥ ಸಂದರ್ಭವನ್ನು ಉಲ್ಲೇಖ ಮಾಡ್ತೇನೆ. ಒಟ್ಟಾರೆ ಇದು ಅತಿ ಶೀಘ್ರದಲ್ಲಿ ಅನುಷ್ಠಾನ ಆಗಲಿ. ಕೊನೆಯದಾಗಿ ನಾನು ಇಷ್ಟೇ ಹೇಳುವಂಥದ್ದು, ನೀವು ಎಲ್ಲವೂ ಕಾಮಗಾರಿಗಳನ್ನು, ಇನ್ನಷ್ಟು ಬೇಡಿಕೆಗಳನ್ನು, ಮೀನುಗಾರರ ಪರವಾಗಿ ನಾನು ಇನ್ನಷ್ಟು ಬೇಡಿಕೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಪತ್ರ ಮುಖೇನ ನಾನು ನಿಮ್ಮ ಬೆಳಗಾವಿ ಅಧಿವೇಶನದಲ್ಲಿ ನಾನು ಕೊಡ್ತೇನೆ. ಒಟ್ಟಾರೆ ಮೀನುಗಾರರ ರಕ್ಷಣೆಯನ್ನು ಮಾಡ್ತೀರಿ ಅಂತ ಹೇಳುವಂಥ ವಿಶ್ವಾಸದೊಂದಿಗೆ ಭಾಳ ದೊಡ್ಡ ರೀತಿಯಲ್ಲಿ ತಾವು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಕೊನೆಯದಾಗಿ ಈ ಹಿಂದೆ ಸಾಗರಮಾಲದಿಂದ ಡ್ರಿಡ್ಜಿಂಗ್ ಕೆಲಸ ಕಾರ್ಯಗಳು ಎಲ್ಲಿ ಹೋಗಿದ್ದಾರೆ ಅವರು? ಪೋರ್ಟ್ನವರು ಎಲ್ಲಿದ್ದಾರೆ ಸರ್? 9-12 ಸಾಗರಮಾಲದಿಂದ ಡ್ರಿಡ್ಜಿಂಗ್ ಕಾಮಗಾರಿಗಳು ಬಾಕಿ ಇದೆ. 10-12 ಸಲ ಟೆಂಡರ್ ಕರೆದ್ರು. ಯಾರು? ಪೋರ್ಟ್ ಮನೋಹರ್, ಹೌದಾ? 29 ಕೋಟಿ ಇದ್ದದಲ್ಲ. ನಾನು ಗುದ್ದಲಿ ಪೂಜೆ ಮಾಡಿ ಈಗ ನನಗೆ 2ನೇ ಟರ್ಮ್ ಆಗಿ 7 ವರ್ಷ ಹತ್ರ ಆಯಿತು. ಬೆಂಗ್ರೆಯಲ್ಲಿ 29 ಕೋಟಿ ಇದ್ದದ್ದು 39 ಕೋಟಿ ಆಯಿತು, ಅದು ಡ್ರಿಡ್ಜಿಂಗಿಗೆ. ಸರ್, ಏನಾದರೂ ಒಂದು ನಿರ್ಧಾರ ತಗೊಂಡು ಯಾರಿಗಾದರೂ ಕೊಟ್ಟು ಬಿಡಿ ಸರ್, ಯಾರು ಬೇಕಾದರೆ ಕೊಡಿ. ಯಾರಿಗೆ? ಅವನು ಕೋರ್ಟಿಗೆ ಹೋಗೋದು, ಇವನು ಕೋರ್ಟಿಗೆ ಹೋಗೋದು ಬೇಡ. ಒಟ್ಟಾರೆ ಆ ಡ್ರಿಡ್ಜಿಂಗ್ ಕಾಮಗಾರಿಗಳು ಬೇಗ ಆದರೆ ಈ ಫಿಶರೀಸ್ನ ಬೋಟ್ಗಳು ಒಳಗಡೆ ಬರಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. -7 ಮೀಟರ್ ಡ್ರಿಡ್ಜಿಂಗ್ ಸರಿಯಲ್ಲಪ್ಪ, -7 ಮೀಟರ್ ಡ್ರಿಡ್ಜಿಂಗ್, ಇದನ್ನು ಕೂಡ ಕೈಗೆತ್ತಿಕೊಳ್ಳುವಂಥ ಕೆಲಸ ಕಾರ್ಯಗಳಾಗಲಿ ಸರ್. ಅದರ ಒಟ್ಟಿಗೆ ನಾನು ಒಂದು ಮಹಾನಗರ ಪಾಲಿಕೆಯ ಪರಿಸರದ ಶಾಸಕ ಆದ ಕಾರಣ ಸರ್, ನೀವೇ ಒಂದು ನಿಮ್ಮ ಕಡೆಯಿಂದ ಇಲಾಖೆ ಒಂದೇ ಆ ಡ್ರಿಡ್ಜಿಂಗ್ ಮಿಷನನ್ನು ಪಡ್ಕೊಳ್ಳುವಂಥದ್ದು ಏನಾದರೂ ಮಾಡಿದರೆ ಸರ್, ಏನಾಗುತ್ತೆ, ಇಲ್ಲಿ ಮಳೆಗಾಲ ಬರುವಾಗ ಈ ಡ್ರಿಡ್ಜಿಂಗ್ನವರು ಟೆಂಡರ್ ಕರೆದು 2-3 ಟೆಂಡರ್ ಆದಾಗ ಇಲ್ಲಿ ಏನಾಗುತ್ತೆ, ಈ ರಾಜಕಾಲುವೆಯಿಂದ ಬಂದು ನದಿಗೆ ಬಂದು ಸೇರುತ್ತೆ. ನದಿಯಿಂದ ಹೂಳೆತ್ತದೆ ಸಮುದ್ರಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಹೂಳೆತ್ತಾರೆ, ಯಾವಾಗ ಬೇಕು ಆವಾಗ ಹೂಳೆತ್ತುವಂಥ ಪರಿಸ್ಥಿತಿ ಆಗಲ್ಲ. ಆವಾಗ ಏನಾಗ್ತದೆ, ನೀರು ರಿವರ್ಸ್ ಹೊಡೆದು ಮಂಗಳೂರಿನಲ್ಲಿ ಅಲ್ಲಲ್ಲಿ ಮುಳುಗಿದಾಗ ಜನ ಮತ್ತು ಮಾಧ್ಯಮದವರು ವೇದವ್ಯಾಸ ಮಾತ್ರ ಎಲ್ಲಿದ್ದೀರಿ ಅಂತ ಕೇಳ್ತಾರೆ. ಹಾಗಾಗಿ ತಪ್ಪು ನನ್ನದಲ್ಲ, ಹೂಳೆತ್ತದೇ ಇರುವಂಥ ತಪ್ಪುಗಳು ಆಗುತ್ತೆ. ಹಾಗಾಗಿ ನಾನು ನಿಮ್ಮ ಹತ್ರ ಬೇಡಿಕೆ ಇರೋದು, ಗೌರವಾನ್ವಿತ ಮಾನ್ಯ ಸಂಸದರು ಈ ಒಂದು ಕಾಮಗಾರಿಗಳಿಗೆ
ವಿಶೇಷವಾಗಿ ಕೇಂದ್ರ ಸರ್ಕಾರದ ಅನುಮೋದನೆ ದೊರಕಿಸಿಕೊಡುವಂಥ ದೃಷ್ಟಿಯಲ್ಲಿ ಒಳ್ಳೆಯ ಪ್ರಯತ್ನವನ್ನು ಮಾಡಿ ಈ ಅನುಮೋದನೆ ದೊರಕಿಸಿಕೊಟ್ಟಂಥ ಮಾನ್ಯ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತೇನೆ. ಪುನರಪಿ ತಾವೆಲ್ಲರೂ ಚಪ್ಪಾಳೆಯನ್ನು ತಡಬೇಕು. ಈ 37 ಕೋಟಿ 23 ಕೋಟಿ 26 ಕೋಟಿ ಕೇಂದ್ರ ಸರ್ಕಾರದ ಕೊರ್ರೆ ಮಂತ್ರಿಡ ದಸ್ಕತ್ ಪಾಡ್ದು ಕೊರ್ರೆ ಭಾರಿ ಮಲ್ಲ ರೀತಿಯ ಸಹಕಾರ ಮಾಡ್ತೀನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಿಗೆ ಒಂದು ಜೋರ್ದಾರ ತಾಟಿ ಬಟ್ಟಲೆ. ಹಾಗೆ ಈ ಎಲ್ಲ ಕಾಮಗಾರಿಗಳು, ಈ ಹೂಳೆತ್ತದ ಕಾಮಗಾರಿಗಳು ಇದ್ದ ಕಾರಣ ನಮಗೆ ತೊಂದರೆಗಳಾಗುವಂಥದ್ದಿದೆ. ಹೂಳೆತ್ತುವ ಕಾಮಗಾರಿಗಳು ಆಗಬೇಕು. ಹೂಳೆತ್ತುಗೆ ತಾವೇ ಒಂದು ಹೂಳೆತ್ತಲಿಕ್ಕೆ ಒಂದು ಡ್ರಿಜ್ಜಿಂಗ್ ಮಿಷಿನನ್ನು ಪಡ್ಕೊಳ್ಬೇಕು ಸರ್ಕಾರದಿಂದ. ನೀವು 3 ಡ್ರಿಜ್ಜಿಂಗ್ ಮಿಷಿನ್ 3 ಜಿಲ್ಲೆಗೆ ಬೇಡ, ಫಸ್ಟ್ ಒಂದು ಮಿಷಿನನ್ನು ತಗೊಂಡು ಮತ್ತೆ ಒಂದೊಂದೇ ಮಿಷಿನನ್ನು ಆ್ಯಡ್ ಮಾಡ್ತಾ ನಮಗೆ ಡ್ರಿಜ್ಜಿಂಗ್ ಮಿಷಿನನ್ನು ಒಂದು ತಗೊಳ್ಳಿ. ಯಾವಾಗ ಮಂಗಳೂರು ಮುಳುಗುವಂಥದ್ದು ಅಥವಾ ಬೋಟುಗಳಿಗೆ ನೆಲಕ್ಕೆ ಅಡಿಗೆ ತಾಗುವಂಥದ್ದು, ಮೀನುಗಾರಿಕೆ ವ್ಯವಸ್ಥೆಗೆ ತೊಂದರೆ ಆಗುವಂಥದ್ದು, ಬೆಂಗ್ರೆಗೆ ಜನರಿಗೆ ಕೊಂಡೋಗುವಂಥ ಜಟ್ಟಿ ಎಂಜಿನ ಬಂದು ಪೆರಿಬೋಟ್ ಅದಕ್ಕೂ ತೊಂದರೆ ಆಗುವಂಥದ್ದು. ಇಲ್ಲಾಂದರೆ ನಾನು ಜಟ್ಟಿಗೆ ಪೆರಿಜೋಟಿಗೆ ಎಲ್ಲೋ ಒಂದು ಕಡೆ ಒಂದು 50 ಲಕ್ಷ 1 ಕೋಟಿಯ ಹೂಳೆತ್ತಲಿಕ್ಕೆ ಹಣವನ್ನು ಎಲ್ಲೋ ಒಂದು ಕಡೆ 10 ಸಲ ಡೈರೆಕ್ಟರ್ ಹತ್ರ 10 ಸಲ ಮಂತ್ರಿಗಳ ಹತ್ರ ಹೋದ ನಂತರ ಹೂಳೆತ್ತುವ ಸಂದರ್ಭದಲ್ಲಿ ಅಶ್ರಫ್ ಅವರಲ್ಲಿ ಅವರು ಬ್ಯಾನರ್ ಹಾಕ್ತಾರೆ. ಅವರು ಅದಕ್ಕಾಗಿ ಅದೆಲ್ಲ ಹಾಕುವ ಮುಂಚೆ ಇದನ್ನೆಲ್ಲ ಮಾಡಿಕೊಡಿ, ಒಂದು ಡ್ರೆಡ್ಜಿಂಗ್ ಮಿಷಿನನ್ನು ಪಡ್ಕೊಳ್ಳಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಮಂತ್ರಿಗಳ ಇನ್ನಷ್ಟು ಬೇಡಿಕೆಗಳು ಮೀನುಗಾರರಿಗೆ ತಾವು ಕೊಡಬೇಕು. ಅವು ಎಂಕುಲು ಮಾಲ್ತಂದು ಅವು ಪಕ್ಕ ಸರಿಯಾಪುಂಡು. ನಾನೊಂದು ಇಲ್ಲಿ 53 ಕೋಟಿಯಲ್ಲಿ ನಾವು ಒಂದು ಬ್ರಿಡ್ಜ್ ಮಾಡ್ತಾ ಇದ್ದೇವೆ ಸರ್. ಬೆಂಗ್ರೆಯಿಂದ ಆಚೆಗೆ ಅಲ್ಲ ಬೋಟ್ ಹೋಗಿಸುವಾಗ ಮಾಡ್ತೇವೆ ಸರ್. ಬೋಟ್ ಹೋಗುವಾಗ ಮಾಡದಿದ್ರು ಕೂಡ ತಪ್ಪಿ ಆಡ್ದಂತ ಇವರು ಅಧಿಕಾರಿಗಳು. ನಾನು ಮತ್ತು MP ಅವರು ನೀವು ಎಲ್ಲಿ ಕೂಡ ಮೆಜರ್ಮೆಂಟ್ ಮಾಡಲ್ಲ ಸರ್. ಮೆಜರ್ಮೆಂಟ್ ಮಾಡುವವರು ಯಾರು ಸರ್? ಅಧಿಕಾರಿಗಳು. ಹಾಗಾಗಿ ಅಧಿಕಾರಿಗಳನ್ನ ಹಿಡ್ಕೊಂಡು, ನಾನು ಮೋಹನ್ ಬೆಂಗ್ರೆವನ್ನು ಹಿಡ್ಕೊಂಡು ಅವರೆಲ್ಲ ಹಿಡ್ಕೊಂಡು 75 ವರ್ಷದಲ್ಲಿ ಯಾಕೆ ಬ್ರಿಡ್ಜ್ ಮಾಡಿಲ್ಲ ಗೊತ್ತಿಲ್ಲ. ಬೆಂಗ್ರೆ ಅವರ ಬೇಡಿಕೆ ಇತ್ತು, ಅದು ನೀವು ಹೇಳಿದಕ್ಕೆ ಕೇಳೋದು. 1947ರಿಂದ 2022 ತನಕ ಯಾಕೆ ಬ್ರಿಡ್ಜ್ ಆಗಿಲ್ಲ ಗೊತ್ತಿಲ್ಲ. ಆದರೆ ಸರಿಸುಮಾರು 75 ವರ್ಷ ನಂತರ ಬ್ರಿಡ್ಜಿನ ಕಾಮಗಾರಿಗಳು ವೇದವ್ಯಾಸ ಕಾಮದ ನೇತೃತ್ವದಲ್ಲಿ ಈ ಹಿಂದೆ ನಾವು ಗುದ್ದಲಿ ಪೂಜೆ ಆಗಿದೆ, ನಮ್ಮ ಸರ್ಕಾರ ಇರುವಾಗ ಆಗಿದೆ. ಹಾಗಾಗಿ ಕೆಲವರು ಅದು ಮಣ್ಣು ತೆಪ್ಪುಗ ಆ ಪುಡಿತ ಎಲ್ಲ ತೆಗಿರಗೀತ ಎಂಜಿನ ಎರಡು ಮಣ್ಣು ಎರಡಕ್ಕೇನು ಅಂದೇ ಎರಡ ಏರ್ ಬೈದೇರಿ ಇತ್ತೆ ನೆಟ್ಟೆ ಮೈ ಕಡೆ ಬಂದ್ಪುಣ ಈ ರೈಗೆ ಬಂದ್ಬಿಡ. ನನ್ನ ಹತ್ರ ನೀವು ಅದರ ಬಗ್ಗೆ ಗಮನ ತಂದಿಲ್ಲ. ತಕ್ಷಣ ಅದಕ್ಕೆ ಇವತ್ತೇ ಅಧಿಕಾರಿಗಳನ್ನು ಕರೆದು ನಿಮ್ಮೊಟ್ಟಿಗೆ ಬಿಡ್ತೇನೆ. ಮಂತ್ರಿಗಳು ಹೇಳಿದ್ದಾರೆ ಅದೆಲ್ಲವೂ ಮಾಡುವ, ಒಟ್ಟಾರೆ ಮೀನುಗಾರಿಕೆ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಅದನ್ನು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳುವಂಥ ಬೇಡಿಕೆಯನ್ನು ಹೇಳ್ತಾ ಶುಭವನ್ನು ಕೊಡ್ತೇನೆ ಎಲ್ಲರಿಗೂ. ನನಗೆ MP ಅವರು ಬರೋ ತನಕ ಮಾತಾಡಲಿ ಅಂತೇಳಿ ನಾನು ಅದಕ್ಕೆ ಇನ್ನೀಗ ನೀವು ಒಳ್ಳೆಯದಾಗಿದೆ ಅಂಗಿ ಹೊಲಿಸಿ ಆದ ನಂತರ ಕುರ್ತ ಹೊಲಿಸಿ ಅಂತ ಹೇಳ್ತಾರೆ ಅಂಚತ್ತಿ. ಹಾಗಲ್ಲ ಸರ್, ಅಂಗಿ ಹೊಲಿಸಿ ಪ್ಯಾಂಟ್ ಎಲ್ಲ ಹೊಲಿಸಿ ಆಗಿದೆ, ಈಗ ಕುರ್ತ ಹೊಲಿಸಿ ಅಂತ ಐಡಿಯಾ ಕೊಡ್ತಾರೆ ನೋಡಿ. ಐಡಿಯಾಕ್ಕೆ ಯಾವುದೇ ಚಾರ್ಜ್ ಬೀಳಲ್ಲ, ಫ್ರೀ ಆಗಿ ಸರ್. ನೀವೇ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಮತ್ತು ನೀವೇ UD ಮಿನಿಸ್ಟ್ರಿಗೆ ಹೇಳಿ ಇನ್ನೊಂದು 50 ಕೋಟಿ ಆ್ಯಡ್ ಮಾಡ್ಲಿಕ್ಕೆ ಹಾಕ್ಲಿಕ್ಕೆ ಹೇಳಿ, ತೊಂದರೆ ಇಲ್ಲ. ನಾನು ಕೂಡ ದಸ್ಕತ್ ಹಾಕಿ ಕೊಡ್ತೇನೆ. ಅದಕ್ಕಾಗಿ ಹಾಕಿ ಒಳ್ಳೆದಾಗಲಿ. ನಮ್ಮ ಸಂಸದರು ಬರಬೇಕು ಅಂತ ಹೇಳೋ ಕಾರಣ ನಾನು ಸ್ವಲ್ಪ ಸಮಯ ಜಾಸ್ತಿ ತಗೊಂಡೆ, ಇಲ್ಲದ್ರೆ ಇಷ್ಟು ಮಾತಾಡ್ತಿಲ್ಲ. ಯಾಕಂದ್ರೆ 60% ಇದನ್ನ ಕೊಡಬೇಕು ಅಂತ ಹೇಳೋ ಕಾರಣ ಈ ಹಿಂದೆ ಪುರುಷೋತ್ತಮ ರೂಪಾಲ ಮತ್ತು ಇವತ್ತಿನ ಮಂತ್ರಿಗಳ ಹತ್ರ ಸ್ಯಾಂಕ್ಷನ್ ಲೆಟರ್ಗೆ ಕೆಲಸ ಮಾಡಿದಂಥ ಸಂಸದರು ಬರ್ತಾರೆ ಅಂತ ಹೇಳೋ ಕಾರಣ ನಾನು ಸ್ವಲ್ಪ ಹೊತ್ತು ಸಮಯ ಜಾಸ್ತಿ ತಗೊಂಡೆ. ಅನ್ಯತಾ ಭಾವಿಸಬೇಡಿ. ಮೀನುಗಾರರಿರ್ಬೋದು, ನಾವೆಲ್ಲರೂ ಇರ್ಬೋದು, ಈ ಕರಾವಳಿ ಮೀನುಗಾರಿಯನ್ನು ಉಳಿಸ್ಕೊಳ್ಳುವಂಥ ದೃಷ್ಟಿಯಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವ ಅಂತ ಹೇಳೋದು ಮಾತನಾಡ್ತಾ ಶುಭವನ್ನು ಕೊಡ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಸುಧಾರಿಸಿಕೊಂಡು ಮತ್ತು ಮಾತ್ರ ಅಲ್ಲ, ಮೀನುಗಾರರ ಬಗ್ಗೆ ಅಪಾರ ಕಾಳಜಿಯನ್ನು ಇಟ್ಕೊಂಡು ಹಲವಾರು, ನಾನು ಅದನ್ನು ಅತ್ಯಂತ ಮುಕ್ತವಾಗಿ ತಮ್ಮ ಮುಂದೆ ಹೇಳಬೇಕು. ಮೀನುಗಾರರಂದರೆ ಎಲ್ಲ ಮೀನುಗಾರರ ಬಗ್ಗೆ ಅಪಾರ ಕಾಳಜಿಯನ್ನು ಇಟ್ಕೊಂಡು ನಮ್ಮ ಪ್ರೀತಿಯ ಶಾಸಕರಾಗಿರುವಂಥ ವೇದವ್ಯಾಸ ಕಾಮತ್ ಅವರೇ, ವೇದಿಕೆಯಲ್ಲಿರುವಂಥ ಕರಾವಳಿ ಅಭಿವೃದ್ಧಿ ಮಂಡಳಿಯ ಮಾನ್ಯ ಅಧ್ಯಕ್ಷರಾಗಿರುವಂಥ ಶ್ರೀ MA ಗಫೂರ್ ಅವರೇ, ಎಲ್ಲ ಆತ್ಮೀಯ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿರುವಂಥ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಕೊನೆಗೂ ಈ ಕಾರ್ಯಕ್ರಮದ ಶಂಕುಸ್ಥಾಪನೆ ಆಗ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಸಂತೋಷ ಕೊಡುವಂಥ ಸಂಗತಿ. ಮಾನ್ಯ ಪ್ರಧಾನಮಂತ್ರಿಯವರ ಮತ್ಸ್ಯ ಸಂಪದ ಯೋಜನೆ ಮುಖಾಂತರ ಕೇಂದ್ರ ಸರ್ಕಾರ 2021ರಲ್ಲಿ ಪ್ರಾರಂಭಗೊಳಿಸಿದಂಥ ಒಂದು ಕಾರ್ಯಕ್ರಮ ಇದು. ಓವರಾಲ್ ಆಗಿ ಫಿಶರೀಸ್ ಮತ್ತು ಫಿಶರೀಸ್ಗೆ ಸಂಬಂಧಪಟ್ಟ ಯೋಜನೆಗಳಿಗೆ ಪೂರಕವಾಗಿ
ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಮತ್ಸ್ಯ ಸಂಪದ ಯೋಜನೆಯನ್ನು 2021ರಲ್ಲಿ ಪ್ರಾರಂಭ ಮಾಡಿದರು. ಒಟ್ಟು ಬಜೆಟ್ ಎಸ್ಟಿಮೇಟ್ 20,050 ಕೋಟಿಯನ್ನು ಇದಕ್ಕೆ ಇಟ್ಕೊಂಡು 25-26ರವರೆಗೆ ಈ ಕಾರ್ಯಕ್ರಮವನ್ನು ದೇಶದಾದ್ಯಂತ ಮಾಡಬೇಕು ಅನ್ನುವಂಥ ಯೋಚನೆ. ಇದರಲ್ಲಿ ಸಸ್ಟೈನೇಬಲ್ ಫಿಶರೀಸ್ ಹೆಚ್ಚಿನ ಪ್ರೊಡಕ್ಟಿವಿಟಿ ಆಗಬೇಕು ಮತ್ತು ಫಿಶರ್ಮೆನ್ ಕಮ್ಯುನಿಟಿಗೆ ಇನ್ಕಮ್ ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಯೋಚಿಸಿರುವಂಥದ್ದು. ನಮ್ಮ ಪ್ರಧಾನಮಂತ್ರಿಗಳು ಕಳೆದ 10-11 ವರ್ಷಗಳಿಂದ ಈ ಕೇಂದ್ರದಲ್ಲಿ ಅಧಿಕಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಕೃಷಿಕರ ಆದಾಯ ದ್ವಿಗುಣಗೊಳಿಸಬೇಕು ಅನ್ನುವಂಥ ಕಲ್ಪನೆ ಇಟ್ಕೊಂಡು ಕೆಲಸವನ್ನು ಮಾಡಿದರು. ಆ ದೃಷ್ಟಿಯಿಂದ ಪಾಲಿಸಿ ರಿಫಾರ್ಮ್ಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರನ್ನು ಜೋಡಿಸಿಕೊಂಡು ಕೆಲಸವನ್ನು ಮಾಡಬೇಕು ಅಂತ. ಕೃಷಿಕರು ಅಂತ ಹೇಳಿ ಕೂಡಿದ್ರೆ ಮೀನುಗಾರರನ್ನು ಕೂಡ ಅವರು ಕೃಷಿಕರಂತೆಯೇ ಯೋಚನೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿಯೂ ಅಭಿವೃದ್ಧಿ ಆಗಬೇಕು, ನಿಮ್ಮ ಒಟ್ಟು ಇನ್ಕಮ್ ದ್ವಿಗುಣಗೊಳಿಸಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಈ ಯೋಜನೆಯನ್ನು ಮಾಡಿದ್ದಾರೆ. ಆ ದೃಷ್ಟಿಯಿಂದ ಮೇಜರ್ ಮ್ಯಾನುಫ್ಯಾಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಪುಷ್ ಈ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮುಖಾಂತರ ಆಗಿದೆ ಅನ್ನುವಂಥದ್ದನ್ನು ನಾನು ಅತ್ಯಂತ ಸಂತೋಷದಿಂದ ಹೇಳಬೇಕು. ಒಟ್ಟು ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಈಗ ಶಂಕುಸ್ಥಾಪನೆ ಮಾಡ್ತಾ ಇರುವಂಥ ಈ ಬಂದರು, ಮೀನುಗಾರಿಕೆ ಬಂದರಿನ ಜೊತೆಗೆ ನಮ್ಮ ಕುಳಾಯಿನ ಫಿಶಿಂಗ್ ಹಾರ್ಬರ್ಗೆ 196.51 ಕೋಟಿಯನ್ನು ಇಟ್ಟಿದ್ದಾರೆ. ಅದರಲ್ಲಿ ವಿಶೇಷ ಸೆಂಟ್ರಲ್ ಶೇರ್ ಒಟ್ಟು 186.68 ಕೋಟಿ ಇದೆ ಅನ್ನುವಂಥದ್ದನ್ನು ಅತ್ಯಂತ ಸಂತೋಷದಿಂದ ಹೇಳಬೇಕು. NMPA ಮತ್ತು ಕೇಂದ್ರ ಸರ್ಕಾರದ MOPSW ಅಂದರೆ ಮಿನಿಸ್ಟ್ರಿ ಆಫ್ ಪೋರ್ಟ್ ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್ನ ಕಡೆಯಿಂದ ಒಟ್ಟು 186 ಕೋಟಿ 196 ಕೋಟಿಯಲ್ಲಿ 186 ಕೋಟಿ ಕೇಂದ್ರ ಸರ್ಕಾರದಿಂದ ಬಂದಿದೆ ಮತ್ತು 10 ಕೋಟಿ ರಾಜ್ಯ ಸರ್ಕಾರದ ಕೂಡ ಅದರಲ್ಲಿ ಜೋಡಣೆ ಆಗಿದೆ ಅನ್ನುವಂಥದ್ದನ್ನು NMPA ಅಂದರೆ ಕೇಂದ್ರ ಸರ್ಕಾರನೇ ನಾನು ಹೇಳಿದಲ್ಲ, NMPA ಮತ್ತು MOPSW. NMPA ಮತ್ತು ಮಿನಿಸ್ಟ್ರಿ ಆಫ್ ಪೋರ್ಟ್ ಶಿಪ್ಪಿಂಗ್ ಮತ್ತು ವಾಟರ್ವೇಸ್ನ ಒಟ್ಟು ಅಷ್ಟು ಅನುದಾನಗಳು ಬಂದಿದೆ ಅನ್ನುವಂಥದ್ದನ್ನು ಹೇಳಬೇಕು. ಮಂಗಳೂರಿನ ಈ ಫಿಶಿಂಗ್ ಹಾರ್ಬರ್ಗೆ ನಮ್ಮ ಶಾಸಕರು ತಿಳಿಸಿದಂತೆ 37.47 ಕೋಟಿಯಲ್ಲಿ 22.48 ಕೋಟಿ ಕೇಂದ್ರ ಸರ್ಕಾರದ ಅನುದಾನಗಳು, ಉಳಿದದ್ದು ರಾಜ್ಯ ಸರ್ಕಾರದಿಂದ ಜೋಡಣೆಯಾಗಿ ಈ ಕೆಲಸಗಳು ಆಗ್ತಾ ಇದೆ. ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಸಚಿವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಹಲವು ವರ್ಷದಿಂದ ಪೆಂಡಿಂಗ್ ಆದಂಥ ಪ್ರಾಜೆಕ್ಟ್ ಬೇರೆ ಬೇರೆ ಕಾರಣಗಳಿಗೆ, ಇದೊಂದೇ ಅಲ್ಲ, ಇದರ ನಂತರ ಡ್ರೆಡ್ಜಿಂಗ್ನ ಪ್ರಾಜೆಕ್ಟ್ ಇದೆ, ಲಕ್ಷದ್ವೀಪ್ ಜಟ್ಟಿಯ ಪ್ರಾಜೆಕ್ಟ್ ಇದೆ. ನನಗೆ ವಿಶ್ವಾಸ ಇದೆ ಸಚಿವರು ಮುತುವರ್ಜಿ ವಹಿಸಿಕೊಂಡ್ರೆ ಈ ಎರಡು ಪ್ರಾಜೆಕ್ಟ್ಗಳು ನಮ್ಮ ಕೈ ತಪ್ಪಿ ಹೋಗಬಾರ್ದು ಅನ್ನುವಂಥ ವಿನಂತಿಯನ್ನು ಕೂಡ ತಮ್ಮಲ್ಲಿ ಮಾಡ್ತಾ ಇದ್ದೇನೆ. ನೀವು ಯಾವತ್ತೂ ಕೂಡ ನೀವು ಬಂದರೆ ನಿಮ್ಮ ಜೊತೆಗೆ ಬಂದು ನಾವು ಶಾಸಕರು ಬಂದು ಆ ಲಕ್ಷದ್ವೀಪ್ ಜಟ್ಟಿ ಪ್ರಾಜೆಕ್ಟ್ ಮತ್ತು ಆ ಡ್ರೆಡ್ಜಿಂಗ್ ಪ್ರಾಜೆಕ್ಟನ್ನು ಕೂಡ ನಾವು ಆದಷ್ಟು ಶೀಘ್ರ ಅನುಷ್ಠಾನ ಮಾಡುವಲ್ಲಿ ತಮ್ಮ ಮುತುವರ್ಜಿ, ತಮ್ಮ ನೇತೃತ್ವದ ಅಗತ್ಯ ಇದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ಐಸ್ ಪ್ಲಾಂಟ್ಸ್ ಮತ್ತು ಕೋಲ್ಡ್ ಸ್ಟೋರೇಜ್ ದೃಷ್ಟಿಯಿಂದ ಕೇಂದ್ರ ಸರ್ಕಾರ 177 ಐಸ್ ಪ್ಲಾಂಟ್ಸ್ ಮತ್ತು ಕೋಲ್ಡ್ ಸ್ಟೋರೇಜ್ಗೆ ಬೆಂಬಲವನ್ನು ಕೂಡ ಕೊಟ್ಟಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದಕ್ಷಿಣ ಕನ್ನಡದ ಸಪ್ಲೈ ಚೈನನ್ನು, ಮೀನುಗಾರಿಕಾ ಸಪ್ಲೈ ಚೈನನ್ನು ಇಂಪ್ರೂವ್ ಪಡಿಸುವ ದೃಷ್ಟಿಯಿಂದ 177 ಐಸ್ ಪ್ಲಾಂಟ್ ಮತ್ತು 122 ಮಾಡರ್ನೈಸ್ಡ್ ಮತ್ತು ರೆನೋವೇಟೆಡ್ ಯೂನಿಟ್ಸ್ಗೆ ಒಟ್ಟು 134 ಕೋಟಿಯನ್ನು ಕೇಂದ್ರ ಸರ್ಕಾರದ ಕಡೆಯಿಂದ ಬಂದಿದೆ ಅನ್ನುವಂಥದ್ದನ್ನು ಕೂಡ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ರೀತಿ ಹಲವು ಯೋಜನೆಗಳನ್ನು ಸಸ್ಟೈನೇಬಲ್ ಫಿಶಿಂಗನ್ನು ಇನ್ಕ್ರೀಸ್ ಮಾಡುವ ದೃಷ್ಟಿಯಿಂದ ಇಂಜಿನ್ನ HP ಅನ್ನು 350 HP ಮಾಡುವಂಥ ಕೆಲಸವನ್ನು ಮಾಡಿದೆ. ಒಟ್ಟಾರೆಯಾಗಿ ಈ ರೀತಿ ಫ್ರೀ ಸ್ಕ್ವೇರ್ ಮೆಶ್ ಕಾರ್ಡ್ ಆ್ಯಂಡ್ ನೆಟ್ಸ್ ಮತ್ತು ಟರ್ಟಲ್ ಎಕ್ಸ್ಕ್ಲೂಷನ್ ಡಿವೈಸಸನ್ನು TEDs ಅನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದೆ. ಆರ್ಟಿಫಿಷಿಯಲ್ ರೀಫ್ಸನ್ನು 12 ಲೊಕೇಶನ್ಗಳಲ್ಲಿ ಹಾಕುವಂಥ ಕೆಲಸವನ್ನು ಮಾಡಿದೆ. ಈ ರೀತಿ ಹಲವು ದೃಷ್ಟಿಯಿಂದ, ಮೀನುಗಾರರ ಅಭಿವೃದ್ಧಿಯ ದೃಷ್ಟಿಯಿಂದ, ಮೀನುಗಾರರ ಇನ್ಕಮ್ ಇನ್ಕ್ರೀಸ್ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಮತ್ತು ಸಸ್ಟೈನೇಬಲ್ ಫಿಶಿಂಗ್ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಕಾಂಪ್ರಿಹೆನ್ಸಿವ್ ಆಗಿ ಯೋಚನೆ ಮಾಡಿ ಮತ್ಸ್ಯ ಸಂಪದ ಯೋಜನೆಯನ್ನು ಪ್ಲಾನಿಂಗ್ ಮಾಡಿದ್ದೇವೆ. ಬೇರೆ ಬೇರೆ ಕಾರಣಕ್ಕೆ ನಮಗೆ ಒಪ್ಪಿಗೆಯ ಕಾರಣಕ್ಕೆ, CRZನ ಒಪ್ಪಿಗೆಯ ಕಾರಣಕ್ಕೆ ಕೆಲವೊಂದು ಪ್ರಾಜೆಕ್ಟ್ಗಳು ಡಿಲೇ ಆಗಿದೆ. ನಮ್ಮ ಸಚಿವರು ಅದಕ್ಕೆ ಮುತುವರ್ಜಿ ವಹಿಸಿಕೊಂಡು ಈ ಒಂದೊಂದೇ ಪ್ರಾಜೆಕ್ಟ್ಗಳನ್ನು ರಿಲೀಸ್ ಮಾಡ್ತಾ ಬರ್ತಾ ಇದ್ದಾರೆ. ಈ ಪ್ರಾಜೆಕ್ಟ್ ರಿಲೀಸ್ ಆಗಿದೆ, ಇನ್ನು ಮುಂದೆ ಡ್ರೆಡ್ಜಿಂಗ್ ಮತ್ತು ಲಕ್ಷದ್ವೀಪ್ ಜಟ್ಟಿಯ ಪ್ರಾಜೆಕ್ಟ್ ಕೂಡ ರಿಲೀಸ್ ಆಗ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ. ಈ ಸಂದರ್ಭದಲ್ಲಿ ನಾನು ಸೇರಿರುವಂಥ ಎಲ್ಲ ಮೀನುಗಾರರ ಬಂಧುಗಳು ಮತ್ತು ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವಂಥ ಎಲ್ಲ ಆತ್ಮೀಯ ಬಂಧುಗಳಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು, ನಮ್ಮ ಪ್ರಧಾನಮಂತ್ರಿಗಳು ಮೀನುಗಾರರ ಬಗ್ಗೆ ಮತ್ತು ಮೀನುಗಾರಿಕೆಯ ಬಗ್ಗೆ
ಅಪಾರವಾದ ನಂಬಿಕೆಯನ್ನು ಹೊಂದಿಕೊಂಡಿದ್ದಾರೆ. ಮೀನುಗಾರಿಕೆ ಮುಖಾಂತರ ಒಟ್ಟು ದೇಶದ ಆರ್ಥಿಕ ಶಕ್ತಿಗೆ ಮತ್ತು ದೇಶದ ಒಟ್ಟು ಇಕಾನಮಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬಹುದು ಅನ್ನುವಂಥ ವಿಶ್ವಾಸದ ಕಾರಣಕ್ಕೆ ಒಂದು ಫಿಶರೀಸ್ ಖಾತೆಯನ್ನು ಕೂಡ ನಮ್ಮ ಸರ್ಕಾರ ವಿಶೇಷವಾಗಿ ಪ್ರಾರಂಭ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಮತ್ತು ಈ ರೀತಿಯ ಇನ್ಫ್ರಾಸ್ಟ್ರಕ್ಚರ್ನ ಉಪಯೋಗಿಸಿಕೊಂಡು ನಾವು ಮೀನುಗಾರರು ಕೂಡ ಒಂದು ದೊಡ್ಡ ಚಿಂತನ ಮಂಥನವನ್ನು ಮೀನುಗಾರಿಕೆಯ ದೃಷ್ಟಿಯಿಂದ ಮಾಡಬೇಕಾದ ಅವಶ್ಯಕತೆ ಇದೆ ಅನ್ನುವಂಥ ವಿನಂತಿಯನ್ನು ಕೂಡ ತಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಟ್ರೆಡಿಷನಲ್ ಫಿಶಿಂಗ್ ಒಂದು ಕಡೆ ಆದರೆ ಇವತ್ತು ಟೆಕ್ನಾಲಜಿಯ ಮುಖಾಂತರ ಹೇಗೆ ನಾವು ಉತ್ಪಾದನೆಯನ್ನು ಹೆಚ್ಚಿಸಬಹುದು ಮತ್ತು ಹೇಗೆ ನಾವು ಸಮನ್ವಯತೆಯನ್ನು ಕಾಯ್ದುಕೊಳ್ಬಹುದು ಅನ್ನುವಂಥ ದೃಷ್ಟಿಯಿಂದ ಮುಂದಿನ ದಿವಸಗಳಲ್ಲಿ ಸಚಿವರ ನೇತೃತ್ವದಲ್ಲಿ ಕೂಡ ಈ ದೃಷ್ಟಿಯಿಂದಲೂ ಒಂದು ಚಿಂತನ ಮಂಥನದ ಅಗತ್ಯ ಇದೆ ಅನ್ನುವಂಥದ್ದನ್ನು ನಾನು ಅತ್ಯಂತ ವಿನೀತನಾಗಿ ಎಲ್ಲ ಮೀನುಗಾರರ ಬಂಧುಗಳಲ್ಲಿ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಮೀನುಗಾರಿಕೆ ಮತ್ತು ಟೂರಿಸಮನ್ನು ಹೇಗೆ ನಾವು ಒಂದಕ್ಕೊಂದು ಪೂರಕವಾಗಿ ನಮ್ಮ ಕೋಸ್ಟ್ ಲೈನಲ್ಲಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದಲೂ ಒಂದು ಕಾಂಪ್ರಿಹೆನ್ಸಿವ್ ಆದಂಥ ಯೋಚನೆಯನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಯಾಕೆಂದರೆ ಎಲ್ಲ ಕಡೆಗಳಲ್ಲೂ ಮೀನುಗಾರಿಕೆ ಬಂದರುಗಳನ್ನು ಮಾಡಿಕೊಂಡು ಹೋದರೆ ಟೂರಿಸಮ್ಗೆ ನಮಗೆ ಕೋಸ್ಟ್ ಲೈನೇ ಉಳ್ಕೊಳ್ಳೋದಿಲ್ಲ. ಆ ದೃಷ್ಟಿಯಿಂದ ಈಗ ಮಂಗಳೂರಿನಲ್ಲಿ ಇಲ್ಲಿ ಬಂದರಾಗಿದೆ, ನಮ್ಮ ಕುಳಾಯಲ್ಲಿ ಆಗ್ತಾ ಇದೆ, ಹೆಜಮಾಡಿಯಲ್ಲಿ ಆಗ್ತಾ ಇದೆ. ಇದನ್ನು ಯೋಚನೆ ಮಾಡಿಕೊಂಡು ಉಳಿದ ಭಾಗಗಳನ್ನು ಟೂರಿಸಮ್ಗೆ ಹೇಗೆ ಉಪಯೋಗಿಸುವುದು, ಟೂರಿಸಮ್ನ ಬೆನಿಫಿಟ್ ಕೂಡ ಮತ್ತೆ ಕೋಸ್ಟ್ ಲೈನಲ್ಲಿ ಉಳ್ಕೊಂಡಿರುವಂಥ ನಮ್ಮ ಮೀನುಗಾರ ಬಂಧುಗಳಿಗೆ ಆಗ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಮ್ಯಾರಿಟೈಮ್ ಬೋರ್ಡ್ನ ಜೊತೆಗೂ ಕೂಡ ಸಚಿವರೇ ನೀವು ಮ್ಯಾರಿಟೈಮ್ ಬೋರ್ಡನ್ನು ಸ್ವಲ್ಪ ಅಲ್ಲಾಡಿಸಿ. ಯಾಕೆಂದರೆ ಮ್ಯಾರಿಟೈಮ್ ಬೋರ್ಡ್ ಅದೊಂದು ತುಂಬ ಬ್ಯೂರೋಕ್ರಾಟಿಕ್ ಆದಂಥ ಸಂಸ್ಥೆ ಆಗಿಬಿಟ್ಟಿದೆ. ಒಟ್ಟಾರೆಯಾಗಿ ನಮ್ಮ ಕೋಸ್ಟ್ ಲೈನ್ನ ಕಾಂಪ್ರಿಹೆನ್ಸಿವ್ ಪ್ಲಾನಿಂಗ್ ದೃಷ್ಟಿಯಿಂದ ನಮ್ಮಲ್ಲಿ NMPA ಇದೆ, 3 ಮೀನುಗಾರಿಕೆ ಬಂದರಿದೆ. ಉಳಿದ ಭಾಗವನ್ನು ಟೂರಿಸಂ ಮತ್ತು ಫಿಶರೀಸ್ ಇದನ್ನು ಒಂದಕ್ಕೊಂದು ಪೂರಕವಾಗಿ ಜೋಡಿಸಿಕೊಂಡು ಹೇಗೆ ಅಭಿವೃದ್ಧಿ ಪಡಿಸಬಹುದು ಅನ್ನುವಂಥ ದೃಷ್ಟಿಯಿಂದ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿ ಮ್ಯಾರಿಟೈಮ್ ಬೋರ್ಡ್ ಅದನ್ನು ಅಳವಡಿಸಿಕೊಂಡು ಪರ್ಮಿಷನ್ಸ್ ದೃಷ್ಟಿಯಿಂದಲೂ ಕೂಡ ಸರಳೀಕೃತಗೊಳಿಸಿಕೊಂಡು ಮಾಡಿದರೆ ನಾವು ನಮ್ಮ ಕರಾವಳಿಯ ಈ ಸಾಗರದ ಸಾಧ್ಯತೆಗಳನ್ನು ಇನ್ನಷ್ಟು ಓಪನ್ ಅಪ್ ಮಾಡಬಹುದು ಅನ್ನುವಂಥದ್ದು ನನ್ನ ವಿಶ್ವಾಸ. ಆ ಕಾರಣಕ್ಕೆ ನಾನು ಸೇರಿರುವಂಥ ಎಲ್ಲ ಬಂಧುಗಳಲ್ಲಿ ಹೇಳೋದು, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಕ್ಷೇತ್ರದ ಬಗ್ಗೆ, ವಿಶೇಷವಾಗಿ ಬ್ಲೂ ಇಕಾನಮಿಯ ಬಗ್ಗೆ, ಫಿಶರಿ ಕ್ಷೇತ್ರದ ಬಗ್ಗೆ ಮತ್ತು ಫಿಶರ್ಮೆನ್ ಕಮ್ಯುನಿಟಿಯ ಸಾಮರ್ಥ್ಯದ ಬಗ್ಗೆ ನಂಬಿಕೆ ಉಳ್ಳವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಜೊತೆ ನಾವು ಯಾವತ್ತೂ ನಾನು ಶಾಸಕರು ಸೇರಿಕೊಂಡು ಈ ಕ್ಷೇತ್ರದ ಮತ್ತು ಮೀನುಗಾರ ಬಂಧುಗಳ ಜೊತೆ ಯಾವತ್ತೂ ಇರ್ತೇವೆ ಅನ್ನೋ ಮಾತನ್ನು ಹೇಳ್ತಾ, ನಾನು ತಡವಾಗಿ ಬಂದರೂ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲಿಕ್ಕೆ ಸಹಕಾರವನ್ನು ನೀಡಿದಂಥ ಸಚಿವರಿಗೆ ಮತ್ತು ನಮ್ಮ ಶಾಸಕರಿಗೆ ಮತ್ತು ಸೇರಿರುವಂಥ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಒಟ್ಟಾಗಿ ಸೇರಿ ಪ್ರಧಾನಮಂತ್ರಿಗಳ ವಿಕಸಿತ ಭಾರತದ ಸಂಕಲ್ಪಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಅಂತ ಮಾತನ್ನು ಹೇಳ್ತಾ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಮೀನುಗಾರರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಆಡಿದ ತಮ್ಮ ಮಾತುಗಳಿಗೆ ಧನ್ಯವಾದಗಳು ಸರ್. ಇದೀಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾಗಿರುವ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ಮಾನ್ಯ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತೇನೆ. ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘ ಇದರ ಅಧ್ಯಕ್ಷರಾದ ಶ್ರೀ ವರದರಾಜ ಬೆಂಗ್ರೆ ಅವರು ಮಾನ್ಯ ಸಂಸದರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮಂಗಳೂರು ಯಾಂತ್ರಿಕ ಮೀನುಗಾರಿಕೆ ಪ್ರಾಥಮಿಕ ಸಹಕಾರಿ ಸಂಘವು 2025-26ನೇ ಸಾಲಿಗೆ ವಿಶ್ವ ಮೀನುಗಾರಿಕೆ ದಿನಾಚರಣೆಯ ಸಮಯದಲ್ಲಿ ಅತ್ಯುತ್ತಮ ಸಹಕಾರಿ ಸಂಘವಾಗಿ ಹೊರಹೊಮ್ಮಿದೆ. ಇವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇರುವ ಇನ್ನೋರ್ವ ಗಣ್ಯರು ಟ್ರಾಲ್ ಬೋಟ್ ಯೂನಿಯನ್ನ ಅಧ್ಯಕ್ಷರಾಗಿರುವ ಶ್ರೀ ಚೇತನ್ ಕುಮಾರ್ ಬೆಂಗ್ರೆ ಇವರು 2025-26ನೇ ಸಾಲಿನ ಸಹಕಾರ ರತ್ನ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮಾನ್ಯ ಸಂಸದರಿಗೆ ಹಸಿಮೀನು ವ್ಯಾಪಾರಸ್ಥರ ಸಂಘದಿಂದ ಗೌರವ ಸಮರ್ಪಣೆ.
ಈ ಸಮಾರಂಭಕ್ಕೆ ಆಗಮಿಸಿ ಸಮಾರಂಭದ ಶಿಲಾನ್ಯಾಸ ನೆರವೇರಿಸಿಕೊಟ್ಟಂತ ಮಾನ್ಯ ಸಚಿವರಿಗೆ ಹಾಗೂ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತ ಮಾನ್ಯ ಶಾಸಕರಿಗೆ ಹಾಗೂ ಕರಾವಳಿ ಅಧ್ಯಕ್ಷರಿಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಬಂದಂತ ಎಲ್ಲ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಬಂದಂತ ಎಲ್ಲ ಅಧಿಕಾರಿ ಮಿತ್ರರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.